ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ನಮ್ಮ ಇಂದಿನ ವಿಶೇಷ ಅತಿಥಿಗಳು. ಇವ್ರ ಬಗ್ಗೆ ಹೇಳೋದಕ್ಕೂ ಮುಂಚೆ ಒಂದೆರಡು ವಿಚಾರಗಳನ್ನು ತಿಳಿಸಲೇಬೇಕು. ಕಾರಣ ಇಷ್ಟೇ, ಒಂದು ಪುಟ್ಟ ಹಳ್ಳಿಯಿಂದ ಬಂದಿರುವಂತಹ ಹುಡುಗಿ, ಅಂದರೆ ಕುಗ್ರಾಮದಿಂದ ಬಂದಿರುವಂತಹ ಹುಡುಗಿ ಇವತ್ತು ದೇಶ ವಿದೇಶಗಳಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಡಿನ ಮುಖೇನ ಸಾಕಷ್ಟು ಮನೆ ಮಾತಾಗಿದ್ದಾರೆ. ಈ ಸಂಗೀತ ಅನ್ನುವಂಥದ್ದು ನಾವು ಕಲಿಬೇಕು ಅಂತಂದರೆ ಮೊದಲು ಅದಕ್ಕೆ ಗುರುಗಳು ಅಮ್ಮ ಆಗಿರ್ತಾರೆ. ಕಾರಣ ಇಷ್ಟೇ, ಮನೇಲಿ ಅಮ್ಮ ಹಾಡ್ತಿದ್ದಾರೆ ಅಂತಂದರೆ ಆ ಹಾಡನ್ನೆಲ್ಲ ಕೇಳಿ ಕೇಳಿ ನಾವು ಕೂಡ ಒಂದಿಷ್ಟು ಗುನುಗ್ತಾ ಇರ್ತೀವಿ. ಅಮ್ಮ ಹಾಡಿದ ಹಾಡುಗಳು ಅಂಥೇಳಿ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಆ ಎಲ್ಲ ಗೀತೆಗಳನ್ನು ಕೇಳಿದಾಗ ಸಂಗೀತದ ಗೀಳು ಅಂಟಿಸ್ಕೊಳ್ಬೇಕು ಅಂಥೇಳಿ ಇವ್ರಿಗೆ ಅನಿಸುತ್ತೆ. ಅದಾದ ಮೇಲೆ ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂಥೇಳಿ ಬಹಳ ಆಸೆಯನ್ನು ಇಟ್ಕೊಂಡು ಅದೇ ಕ್ಷೇತ್ರದಲ್ಲಿ ಅವರು ಹೆಸರನ್ನು ಮಾಡ್ತಾ ಬರ್ತಾರೆ. ಆದರೆ ಹೆಸರು ಮಾಡೋದ್ರ ಜೊತೆಗೆ ಇನ್ನಷ್ಟು ಸಂಗೀತ ಕ್ಷೇತ್ರದ ಸಾಧನೆ ಮಾಡಲೇಬೇಕಲ್ವೇ? ಹೌದು, ಸಂಗೀತವನ್ನು ಕಲಿಸ್ತಾ ಇದ್ದಾರೆ, ತಾವೂ ಕೂಡ ಸಂಗೀತವನ್ನು ಕಲಿತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸುವ ಮುನ್ನ ಯಾವುದು ಆ ಗ್ರಾಮ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಅರಳಿಕೊಪ್ಪ ಅನ್ನುವಂತಹ ಒಂದು ಗ್ರಾಮದ ಹುಡುಗಿ. ಅವರೇ ಭಾಗ್ಯಶ್ರೀ ಗೌಡ. ಯುವ ಗಾಯಕಿಯಾಗಿ ಈಗಾಗಲೇ ಭರವಸೆಯ ದನಿ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಹೆಸರನ್ನು ಮಾಡಿರುವಂತಹ ಭಾಗ್ಯಶ್ರೀ ಗೌಡ ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಭಾಗ್ಯಶ್ರೀ ಅವರೇ, ನಿಮ್ಮ ಸಿನಿ ಜರ್ನಿ ಅಥವಾ ಸಂಗೀತದ ಜರ್ನಿ ನಾವು ಕೇಳಲೇಬೇಕು. ಸಿನಿಮಾದಲ್ಲಿಯೂ ಕೂಡ ಹಿನ್ನೆಲೆ ಗಾಯಕಿಯಾಗಿ ತಾವು ಕಂಗೊಳಿಸಿದ್ದೀರಿ. ಅದೊಂದು ಬಹಳ ದೊಡ್ಡ ಕನಸಿರುತ್ತೆ ಎಂತಹ ಗಾಯಕರಿಗಾದ್ರೂ. ಆದರೆ ಸಂಗೀತ ಕ್ಷೇತ್ರದ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಮತ್ತೆ ಮೆಲುಕು ಹಾಕಬೇಕು ಅಂತಂದರೆ ಆ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರು ಖಂಡಿತ ಕುತೂಹಲದಿಂದ ಕೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ನಿಮ್ಮ ಮಾತಿಗೂ ಮುನ್ನ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಕುವೆಂಪು ಅವರ ಒಂದು ಸಾಲು, ಈ ಬದುಕಿನ ಅತಿ ದೊಡ್ಡ ಗುರಿ ಬದುಕುವುದು ಅಂತ ಹೇಳಿ. ಇವತ್ತು ನಾವು ಎಷ್ಟು ಬದುಕನ್ನು ಪ್ರೀತಿಸ್ತೀವಿ, ಇವತ್ತಿನ ಬದುಕು, ಈ ಕ್ಷಣದ ಬದುಕು ಸಾರ್ಥಕಗೊಳಿಸ್ಕೊಳ್ಬೇಕು. ನಾಳೆಯ ಹಗಲನ್ನು ನಾವು ಕಾಣ್ತೀವೋ ಇಲ್ಲೋ ಗೊತ್ತಿಲ್ಲ. ಏಕೆಂತಂದರೆ ಇವತ್ತು ಬದುಕು ಬಹಳಷ್ಟು ಸಣ್ಣದಾಗಿ ಕಾಣಿಸ್ಕೊಳ್ತಾ ಇದೆ ನಮಗೆ. ಈ ಕ್ಷಣ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ಸಾವು ಅನ್ನುವಂಥದ್ದು ನಮಗೆ ಆವರಿಸ್ಕೊಳ್ಬಿಡುತ್ತೋ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕ್ಷಣದ ಬದುಕು ಅಥವಾ ಈ ದಿನದ ಬದುಕನ್ನು ಸಾರ್ಥಕ್ಯಗೊಳಿಸ್ಕೊಳ್ಬೇಕು. ಹಾಗಾಗಿ ಬದುಕನ್ನು ಬಹಳ ದೊಡ್ಡ ಬದುಕಾಗಿ ಜೀವನವಾಗಿ ಸ್ವೀಕರಿಸೋದೇ ನಮ್ಮ ದೊಡ್ಡ ಗುರಿ ಅಂತ ಹೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ಭಾಗ್ಯಶ್ರೀ ಗೌಡ ಅವರು. ಅವರ ಜೊತೆ ಮಾತುಕತೆಯನ್ನು ಆರಂಭಿಸೋಣ. ಒಂದಿಷ್ಟು ಗೀತೆಗಳನ್ನು ಆಲಿಸೋಣ. ಈಗಾಗಲೇ ತಿಳಿಸಿದೆ, ಚಿಕ್ಕಮಗಳೂರು ಜಿಲ್ಲೆ ಅರಳಿಕೊಪ್ಪ ಅನ್ನುವಂತಹ ಗ್ರಾಮದವರು ಅಂತ ಹೇಳಿ. ಚಿಕ್ಕಮಗಳೂರು ಜಿಲ್ಲೆ ಅಂತಂದಾಗ ನಮಗೆ ಮೊದಲನೇದಾಗಿ ಕಂಗೊಳಿಸುವಂಥದ್ದು ತಾಯಿ ಶಾರದೆ, ಶೃಂಗೇರಿಯಲ್ಲಿ ಕಂಗೊಳಿಸುವಂತಹ ಜಗನ್ಮಾತೆ, ಜಗಜ್ಜನನಿ, ಆ ತಾಯಿಗೆ ನಾವು ನಮಸ್ಕಾರವನ್ನ ಸಲ್ಲಿಸಲೇಬೇಕು. ಯಾವ ರೀತಿ ಸಲ್ಲಿಸಬೇಕು? ಗೀತೆಯ ಮುಖೇನ ಸಲ್ಲಿಸಬೇಕು. ನಾಗರಾಜರಾವ್ ಕಲ್ಕಟ್ಟಿ ಅವರು ಬರೆದಂತಹ ಸಾಲು, ಅವರೇ ರಾಗ ಸಂಯೋಜನೆ ಮಾಡಿ ಸಾಕಷ್ಟು ಪ್ರಸಿದ್ಧಿಗೊಳಿಸಿದಂತಹ ಸಾಲು. ಇವತ್ತು ಶೃಂಗೇರಿ ಭಾಗದ ಜನತೆಗೆ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಈ ಒಂದು ಗೀತೆಯನ್ನ ಕೊಂಡಾಡುತ್ತೆ.
ಆ ಶಾರದೆ ಗಾನವನ್ನ ನಿಮ್ಮ ದನಿಯಲ್ಲಿ ನಾವು ಆಲಿಸಬೇಕು ಅನ್ನುವಂಥದ್ದು ನಮ್ಮಗಳ ಅಭಿಲಾಷೆ. ಖಂಡಿತ. ನೀವು ಹೇಳ್ದ ಹಾಗೆ ಶೃಂಗೇರಿ ಶಾರದಾಂಬೆಯ ಕೃಪಾ ಕಟಾಕ್ಷದಿಂದ ನಾನೇನೋ ಒಂದು ಚಿಕ್ಕ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಸಂಗೀತ ಕ್ಷೇತ್ರದಲ್ಲಿ. ಸೊ ಶೃಂಗೇರಿ ಶಾರದಾಂಬೆಯ ಆಶೀರ್ವಾದವನ್ನ ಕೋರ್ತಾ ನನ್ನ ಗುರುಗಳ ನೆಚ್ಚಿನ ಗೀತೆ ಹಾಗೂ ನಾನು ಎಲ್ಲಾ ಕಡೆ ಹಾಡುವಂತಹ ಗೀತೆ ಇದು. ಸೊ SPB ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ. ಆ ಹಾಡನ್ನು ಎಷ್ಟು ಸರಿ ಕೇಳಿ ಕೇಳಿ ಕಲ್ತಿ ಆಮೇಲೆ ಅವರೇ ನಾಗರಾಜ್ ಸರೇ ನನಗೆ ಗುರುಗಳಾಗಿ ಸಿಕ್ಕರು. ಅದು ನನ್ನ ಪುಣ್ಯ ಅಂತ ಭಾವಿಸ್ತಾ ಈ ಗೀತೆಯನ್ನ ಖಂಡಿತ ಹಾಡ್ತಾ. ಬಹಳ ಪ್ರಸಿದ್ಧವಾದಂತಹ ಗೀತೆ. ಕಾರ್ಯಕ್ರಮ ಶಾರದೆಯ ಒಂದು ಸ್ತುತಿಯೊಂದಿಗೆ ಆರಂಭವಾಗ್ತಾ ಇದೆ. ಬನ್ನಿ ಆಲಿಸೋಣ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರಮುಗಿವೆ ತಾಯಿ ನಿನಗೆ ಶರಣನಾಗಿಹೆ. ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರಮುಗಿವೆ ತಾಯಿ ನಿನಗೆ ಶರಣನಾಗಿಹೆ. ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ, ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ. ಎಂತಹ ಒಂದು ಗೀತೆ ಅಲ್ವಾ ಇದು. ಅಂದ್ರೆ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಆ ಶೃಂಗೇರಿಯ ಶಾರದೆಯನ್ನ ನಾವೆಲ್ಲರೂ ಕೂಡ ಧ್ಯಾನಿಸಬೇಕು, ಆರಾಧಿಸಬೇಕು ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಅಷ್ಟು ಅದ್ಭುತವಾಗಿ ಹಾಡಿದ್ರಿ. ತುಂಬಾನೇ ಖುಷಿ ಆಯ್ತು ಭಾಗ್ಯಶ್ರೀ ಅವರೇ. ಧನ್ಯವಾದಗಳು. ಇನ್ನು ನಿಮ್ಮ ವಿಚಾರಗಳನ್ನ ನಾವು ಕೇಳೋದಾದ್ರೆ, ಒಂದು ಪುಟ್ಟ ಹಳ್ಳಿಯಿಂದ ಬರ್ತೀರಿ ತಾವು. ಇವತ್ತಿನ ಪ್ರಪಂಚ ನೋಡಿ ಎಷ್ಟು ಬದಲಾಗ್ಬಿಟ್ಟಿದೆ. ನಾವು ಸ್ವಲ್ಪ ನಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ, ನಾವು ಸ್ಕೂಲ್ಗೆ ಹೋಗ್ತಿದ್ದಂತಹ ದಿನಗಳು ಅಥವಾ ಕಾಲೇಜ್ಗೆ ಹೋಗ್ತಿದ್ದಂತಹ ದಿನಗಳು, ಆಗಿನ ಕಾಲದಲ್ಲಿ ಒಂದೇ ಬಸ್ಸು, ಸ್ಕೂಲ್ಗಾಗ್ಲಿ ಕಾಲೇಜ್ಗಾಗ್ಲಿ. ಆ ಸಮಯಕ್ಕೆ ಸರಿಯಾಗಿ ನಾವು ಹೋಗ್ಬೇಕು, ಅದೇ ಸಮಯಕ್ಕೆ ವಾಪಸ್ ಮನೆಗೆ ಬರಬೇಕು. ಆಮೇಲೆ ಒಂದು ಪುಸ್ತಕ ಕೇಳಬೇಕು ಅಪ್ಪನ ಹತ್ರ, ಒಂದು ಪೆನ್ ಕೇಳಬೇಕು ಅಮ್ಮನ ಹತ್ರ ಅಂತಂದ್ರೆ ಅದು ಹೇಗೆ ಖಾಲಿ ಆಯ್ತು, ಎಷ್ಟು ಬರ್ದೆ ನೀನು, ಎಲ್ಲ ಬೈಗುಳಗಳ ಸರಮಾಲೆ. ಜೊತೆಗೆ ಅಪ್ಪ ಅಮ್ಮ ಒಂದು ಸಂಸ್ಕಾರವನ್ನ ಕೊಡ್ತಾ ಇದ್ರು, ನಮ್ಮ ಸಂಪ್ರದಾಯವನ್ನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ರು. ಆ ಎಲ್ಲ ದಿನಗಳನ್ನ ಮತ್ತೆ ನೀವು ಟ್ಯೂನ್ ಮಾಡೋದಾದ್ರೆ ಹೇಗನ್ಸುತ್ತೆ? ಆಕ್ಚುಲಿ ಅದನ್ನ ನೆನ್ಸ್ಕೊಂಡ್ರೇನೆ ಇವಾಗ ಒಂಥರ ರೋಮಾಂಚನ ಅನ್ಸುತ್ತೆ. ಬಿಕಾಸ್ ನಾನು ಇವಾಗ ಬೆಂಗಳೂರಿನಲ್ಲಿ ನಡೆಸ್ತಿರುವಂತಹ ಜೀವನ ಶೈಲಿಗೂ ನನ್ನ ಬಾಲ್ಯವನ್ನ ನೆನ್ಸ್ಕೊಂಡಾಗ, ನೀವ್ ಹೇಳ್ದಂಗೆ ನಂದು ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಅರಳಿಕೊಪ್ಪ ಗ್ರಾಮ, ಪುಟ್ಟ ಗ್ರಾಮ. ಅಲ್ಲಿ ಮುಳುವಳ್ಳಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ. ಹೇಗಿತ್ತು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ದಟ್ಟವಾದಂತಹ ಕಾಡು, ಸುತ್ತ ತೋಟ, ಗದ್ದೆ, ಆ ತರ ಒಂದು ವಾತಾವರಣದಲ್ಲಿ ಮಧ್ಯ ನಮ್ದೊಂದು ಹೆಂಚಿನ ಮನೆ. ಆ ತರ ಆ ಮನೆಗೂ ನನ್ನ ಓದ್ತಾ ಇರುವಂತಹ ಸ್ಕೂಲ್, ಏನು ಹೋಗ್ಬೇಕಾಗಿರುವಂತಹ ಸ್ಕೂಲ್ಗೆ ದಾರಿ ಅಷ್ಟು ಕಠಿಣವಾಗಿತ್ತು. ನಾವ್ ಯಾವ್ದೊಂದು ಸ್ಕೂಲ್ ಹೋಗ್ಬೇಕು ಅಂತ ಹೇಳಿದ್ರೆ ಹಳ್ಳ ದಾಟ್ಕೊಂಡು, ಗದ್ದೆ ದಾಟ್ಕೊಂಡು, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ನಾನೊಂದು ಸ್ಕೂಲ್ಗೆ. ಅಥವಾ ನಾನು 10th ಸ್ಟ್ಯಾಂಡರ್ಡ್ ತನಕನೂ ಕೂಡ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಡೈಲಿ ನಾವು 8 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಾ ಇದ್ದೆ. ನೀವ್ ಹೇಳ್ದಾಗೆ ಒಂದೇ ಬಸ್ ಬರ್ಬೇಕಿತ್ತು, ಮಾರ್ನಿಂಗ್ ಒಂದ್ ಬಸ್ಗೆ ನಾವು ಕ್ಯಾಚ್ ಮಾಡ್ಬೇಕಿತ್ತು. ಎಷ್ಟು ಕಷ್ಟಪಟ್ಟು ಅದನ್ನ ಆ ಬಿಸಿಲಲ್ಲಿ ನಡ್ಕೊಂಡು ಹೋಗುವಂಥದ್ದು. ಆ ಸ್ಕೂಲ್ ಮುಗ್ದಾಗ ಆ ಒಂದೇ ಬಸ್ಸಲ್ಲಿ, ಆ ರಶ್ ಅಲ್ಲಿ ನಾವು ನೇತಾಡ್ಕೊಂಡು ಸ್ಕೂಲಿಂದ ವಾಪಸ್ ಬರ್ತಾ ಇದ್ದಿದ್ದು.
ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ರೋಮಾಂಚನ ಆಗುತ್ತೆ. ಮತ್ತೆ ನಮ್ಗೆ ಆಗೆಲ್ಲ ಒಂದು ಕರೆಂಟ್ ಫೆಸಿಲಿಟಿ ಕೂಡ ಮನೇಲಿ ಇರ್ಲಿಲ್ಲ. ಅಪ್ಪ ಅಮ್ಮ ಏನ್ ನಮಗೆ ಕೊಡಿಸ್ತಾರೆ, ಒಂದು ಇಯರ್ಲಿ ಒಂದು ಅಥವಾ 2 ಜೊತೆ ಬಟ್ಟೆ ಕೊಡಿಸ್ತಾ ಇದ್ರು. ಸ್ಕೂಲ್ ಯೂನಿಫಾರ್ಮ್ನೇ ನಮಗೆ ಅದೇ ಒಂದು ಸ್ಪೆಷಲ್ ಅಂತ ಫೀಲ್ ಆಗ್ತಾ ಇತ್ತು. ಅದೇ ಮಲ್ನಾಡಿನ ಅಪ್ಪಟ ಮಲ್ನಾಡಿನ ಜೀವನ ಶೈಲಿ ಹೇಗಿರುತ್ತೆ ಆ ಒಂದು ವಾತಾವರಣದಲ್ಲಿ ಬೆಳೆದು ಬಂದವಳು ನಾನು. ಅಪ್ಪ ಅಮ್ಮನ ಹೆಸರೇನು? ಅಪ್ಪ ಕೃಷಿಕರು, ಪರಮೇಶ್ವರ್ ಅಂತ ಹೇಳ್ಬಿಟ್ಟು, ಹಾಗೆ ಅಮ್ಮ ಡಾಕಮ್ಮ ಅಂತ ಹೇಳಿ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಸೊ ಅಮ್ಮನ ಆ ಒಂದು ಏನು ಅಂಗನವಾಡಿ ಟೀಚರ್ ವೃತ್ತಿಯಲ್ಲಿ ಇದ್ದಿದ್ರಿಂದ ನನಗೆ ಮೊದಲಿಂದನೂ ಆ ತರ ಅಮ್ಮನಿಂದ ಏನು ಶಿಸ್ತು, ಹೇಗೆ ಜೀವನವನ್ನ ನಡೆಸಬೇಕು, ಜೀವನ ಶೈಲಿ ಹೇಗಿರುತ್ತೆ, ಚಿಕ್ಕದಿಂದನೂ ಒಳ್ಳೆ ಸಂಸ್ಕಾರವನ್ನ ಹೇಳ್ಕೊಟ್ಟಿರೋದು ನನ್ನ ಅಮ್ಮ. ಮಲ್ನಾಡಿನಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ಮತ್ತೆ ಈಗ ಇಲ್ಲಿ ನಡೆಸ್ತಿರುವಂತಹ ಜೀವನವನ್ನ ಕಂಪೇರ್ ಮಾಡಿದಾಗ ತುಂಬಾ ಒಂದು ಬೆಳೆದಿದೀವಿ ಅನ್ನುವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಜಗಜಾಂತರ ಅಂತ ಹೇಳಿ ಅಜಗಜಾಂತರ. ನಿಜವಾಗ್ಲೂ ಭಾಗ್ಯಶ್ರೀ ಅವರು ಓದಿದ್ದೇನು ಹಾಗಾದ್ರೆ? ಓದಿದ್ದು ನಾನು MSc ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ. ಫಸ್ಟ್ ಎಲ್ಲ ನಾನು ಬಾಲ್ಯದಲ್ಲಿ ಅಂದ್ರೆ 1 to 10th ಸ್ಟ್ಯಾಂಡರ್ಡ್ ನಾನು ಅಲ್ಲೇ ಊರಲ್ಲೇ ಸರ್ಕಾರಿ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮದ ಹುಡುಗಿ ನಾನು. ಆಮೇಲೆ ಸೈನ್ಸ್ ತಗೊಂಡೆ, PU ಕೂಡ ಅಲ್ಲೇ ನರಸಿಂಹರಾಜಪುರದಲ್ಲಿ ಮುಗಿಸಿದೆ. ಡಿಗ್ರಿ ಮಾಡ್ಬಿಟ್ಟು ಬಂದಿದ್ದು ನಾನು ಶಿವಮೊಗ್ಗ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ಗೆ. ಎಲ್ಲ ನನ್ನ ಫ್ರೆಂಡ್ಸು ಅಲ್ಲಿ ಸಿಗ್ತಾರೆ, ಅಲ್ಲಿ ಜಾಯ್ನ್ ಆದ್ರು ಅಂತ ಹೇಳಿ ನಾನು ಅಲ್ಲೇ ಓದ್ಬೇಕು ಅಂತ ಹೇಳಿ ಎಕ್ಸೈಟೆಡ್ ಆಗಿ ನಾನು ಅಲ್ಲಿ ಸೈನ್ಸ್ ತಗೊಂಡಿದ್ದು. ಅನಿವಾರ್ಯವಾಗಿ ಆರ್ಟ್ಸ್ ಓದ್ಬೇಕು, ಟೀಚರ್ ಆಗ್ಬೇಕು ಅನ್ನುವಂತ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇತ್ತು. ಬಟ್ ಏನಾಯ್ತು, ನನ್ನ 10th ಎಲ್ಲ ಮಾರ್ಕ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸೈನ್ಸ್ಗೆ ಜಾಯ್ನ್ ಆದೆ. ಸೊ ಸೈನ್ಸ್ PU ಮತ್ತೆ ಡಿಗ್ರಿ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ಅಲ್ಲಿ ಮಾಡಿದ್ದು. ಆಮೇಲೆ MSc ಎಲೆಕ್ಟ್ರಾನಿಕ್ಸ್ ಅನ್ನ ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಅಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ಅಲ್ಲಿ 3rd ರ್ಯಾಂಕ್ ಕೂಡ ಬಂದಿತ್ತು ನನಗೆ. ಈ ತರ ನನ್ನ ಉಪನ್ಯಾಸಕಿಯಾಗಿಯೂ ತಾವು ಕೆಲಸವನ್ನು ಮಾಡ್ತಿದ್ರಿ ಅಲ್ಲ? ಆಫ್ಟರ್ MSc ನಾನು ಲೆಕ್ಚರಿಂಗ್ ಜಾಬ್, ಅಂದ್ರೆ ನನಗೆ ಉಪನ್ಯಾಸಕಿ ಆಗ್ಬೇಕು ಅನ್ನುವಂತ ದೊಡ್ಡ ಆಸೆ ಇದ್ದಿದ್ರಿಂದ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲೇ ಉಪನ್ಯಾಸಕಿ ವೃತ್ತಿಯನ್ನ ನಾನು ಚೂಸ್ ಮಾಡ್ಕೊಂಡೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಉಪನ್ಯಾಸಕಿ ಆಗಿದ್ದೆ. ಆಮೇಲೆ ನಾನು ಕುವೆಂಪು ವಿಶ್ವವಿದ್ಯಾಲಯದ PG ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸರಿ ಸರಿ. ಈಗ ಸಂಗೀತ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಮನೇಲಿದ್ದಾಗ, ಅಂದ್ರೆ ಚಿಕ್ಕ ಮಕ್ಕಳಾಗಿದ್ದಾಗ ಅಮ್ಮನ ಹಾಡುಗಳನ್ನ ಕೇಳ್ತಾ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ಲಾಲಿ ಹಾಡು ಪ್ರಸಿದ್ಧಿ ಅಲ್ವಾ? ಅಮ್ಮ ಮಲಗಿಸ್ಬೇಕಾದ್ರೆ ಯಾವಾಗ್ಲೂ ಹಾಡು ಹೇಳ್ತಾ ಇದ್ರು. ಇಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ರೇಡಿಯೋನ ಟ್ಯೂನ್ ಮಾಡಿ ನಾವು ಗೀತೆಗಳನ್ನ ಕೇಳುವಂತಹ ಒಂದು ಕಾಲ ಇತ್ತು. ಈ ಅಮ್ಮನ ಹಾಡನ್ನ ಕೇಳಿ ಕೇಳಿ ಭಾಗ್ಯಶ್ರೀ ಅವರಿಗೂ ಕೂಡ ಹಾಡು ಆರಾಮಾಗಿ ಸಲೀಸಾಗಿ ಬಂದು ಬಿಡ್ತು ಅವ್ರ ಧ್ವನಿಗೆ ಅಂತ ಕೇಳಿದ್ದೀವಿ. ಅಮ್ಮ ಹೇಗ್ ಹಾಡ್ತಾ ಇದ್ರು, ಏನೆಲ್ಲ ಹಾಡುಗಳನ್ನ ಹೇಳ್ಕೊಡ್ತಾ ಇದ್ರು ಹಾಗಾದ್ರೆ? ನನ್ಗೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಸಂಗೀತ ಕ್ಷೇತ್ರದಲ್ಲಿ. ಏನೇ ಸಾಧನೆ ಮಾಡಿದ್ರು ಅದಕ್ಕೆ ನನ್ನ ಮೊದಲ ಗುರು ನನ್ನ ಅಮ್ಮ. ಅಮ್ಮ ತುಂಬಾ ಒಳ್ಳೆಯ ಹಾಡುಗಾರ್ತಿ, ಜನಪದ ಹಾಡುಗಾರ್ತಿ ಆಗಿದ್ರು. ಆಕ್ಚುಲಿ ನನ್ಗೆ ಅಮ್ಮನಿಗಿಂತ ಮುಂಚೆ ನನ್ನ ಅಜ್ಜಿ ಕೂಡ ಒಳ್ಳೆ ಹಾಡುಗಾರ್ತಿ, ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದು ಇದು. ಅಜ್ಜಿ ಎಲ್ಲ ಸೋಬಾನೆ ಪದಗಳನ್ನ ಹಾಡ್ತಾ ಇದ್ರು, ಗೀಗಿ ಪದಗಳನ್ನ ಹಾಡ್ತಾ ಇದ್ರು. ಮತ್ತೆ ನಮ್ಮ ಫ್ಯಾಮಿಲಿ ಹೊಸಮನೆ ಅಂತ ಒಂದು ಕುಟುಂಬ, ಅಲ್ಲಿ ನಮ್ಮ ಮಾವಂದ್ರಿಗೆ ನನ್ನ ದೊಡ್ಡಮ್ಮ ಅಕ್ಕ ಎಲ್ಲರೂ ಹಾಡುಗಾರರು. ಸೊ ಅವ್ರಿಗೆ ಅಲ್ಲಿಂದ ಬಂದಿರುವಂತಹ ವಾಯ್ಸ್, ಎಲ್ಲರೂ ಹಾಡುಗಳನ್ನ ಒಂದು ಭಜನಾ ರೀತಿಯಲ್ಲಿ ಹಾಡ್ತಾ ಇದ್ರು ಅಥವಾ ಫ್ಯಾಮಿಲಿ ಫಂಕ್ಷನ್ ಗಳಲ್ಲಿ ಹಾಡ್ತಾ ಇದ್ರು. ಬಟ್ ಅಮ್ಮ ಸ್ವಲ್ಪ ಅದನ್ನ ಮುಂದುವರ್ಸ್ಕೊಂಡು ಬಂದು ಅಲ್ಲಿನ ಕೊಪ್ಪದಲ್ಲಿ ಅನೇಕ ಡ್ರಾಮಾಗಳನ್ನ ನಡೆಸ್ತಾ ಇರ್ತಾರಲ್ಲ, ಆಗಿನ ಕಾಲದಲ್ಲಿ ನಾಟಕಗಳು ಹೆಚ್ಚು ನಡೀತಾ ಇತ್ತು. ಸೊ ನಾಟಕಗಳಿಗೂ ಕೂಡ ಹೆಚ್ಚು ಹಾಡ್ತಾ ಇದ್ರಂತೆ. ಸೊ ಹೆಚ್ಚಿನ ರಂಗಗೀತೆಗಳು ಮತ್ತೆ ನಾಟಕದ ಗೀತೆಗಳು, ಜನಪದ ಗೀತೆಗಳನ್ನ ಅಮ್ಮ ಹಾಡ್ತಾ ಇದ್ರು. ನಾನು ಹೇಳ್ದಾಗೆ ಅಮ್ಮ ಅಂಗನವಾಡಿ ಕಾರ್ಯಕರ್ತೆ ಆಗಿದ್ರು. ನಿಮ್ಗೆ ಗೊತ್ತಿರಬಹುದು, ಮಕ್ಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ಎಷ್ಟೊಂದು ಶಿಶು ಗೀತೆಗಳು, ಆತರ ಗೀತೆಗಳನ್ನ ಅಮ್ಮಂಗೆ ತುಂಬಾ ಕಲೆಕ್ಷನ್ಸ್ ಇತ್ತು. ಈಗ್ಲೂ ಕೂಡ ಅವ್ರ ಹತ್ರ ನಾವೆಲ್ಲ ಇವಾಗ ಐಪ್ಯಾಡ್ ಅಲ್ಲಿ ಇಟ್ಕೊಂತೀವಿ ಹಾಡುಗಳನ್ನ, ಸಾಹಿತ್ಯವನ್ನ. ಬಟ್ ಅಮ್ಮ ಈಗ್ಲೂ ಕೂಡ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ರು. ಎಷ್ಟೋ ಹಾಡುಗಳು ಅವ್ರ ಹತ್ರ ಕಲೆಕ್ಷನ್ಸ್ ಇತ್ತು, ಎಷ್ಟೋ ನಾಡಗೀತೆಗಳಿತ್ತು, ದೇಶಭಕ್ತಿ ಗೀತೆಗಳಿತ್ತು. ನಮಗೆ ಈಗೆಲ್ಲ ಎಷ್ಟೊಂದು ಫೆಸಿಲಿಟೀಸ್ ಇದೆ ಅಟ್ಲೀಸ್ಟ್ ಅದನ್ನ ತಗೊಂಡ್ಲಿಕ್ಕೆ. ಬಟ್ ಅಮ್ಮ ಆಗಿನ ಕಾಲದಲ್ಲಿ ಎಲ್ಲಾ ಬರ್ದಿಟ್ಟಿದ್ದಾರೆ. ರೇಡಿಯೋಗಳನ್ನ ಕೇಳಿ 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 ಸಾಹಿತ್ಯ ತಪ್ಪಾಗಿದ್ರು ಪರವಾಗಿಲ್ಲ, ಈಗ ನಾನು ಎಷ್ಟೋ ಸಾಹಿತ್ಯಗಳನ್ನ ಕರೆಕ್ಟ್ ಮಾಡಿದ್ದು ಉಂಟು. ಬಟ್ ಆಗ ರೇಡಿಯೋದಲ್ಲಿ ಬರೋ ಒಂದ್ಸರಿ ಬರುವಂತ ಹಾಡುಗಳನ್ನ ಅದನ್ನ ಕೇಳಿ ಬರ್ದು ಅದನ್ನ ನನಗೆ ಕಲಿಸ್ಕೊಡ್ತಾ ಇದ್ರು. ಸೊ ಅಮ್ಮನಿಂದ ನನಗೆ ಅದನ್ನ ಅಟ್ರಾಕ್ಟ್ ಆಗಿದ್ದು, ನನ್ನಲ್ಲಿ ಒಂದು ಸಂಗೀತದ ಹಾಡ್ಬಲ್ಲೆ ಅನ್ನೋದನ್ನ ನನಗೆ ಗುರ್ಸಿದ್ದು ಅಮ್ಮ. ಅಮ್ಮನ ಜೊತೆಗೆ ಹಾಡ್ತಿದ್ದಂತಹ ಅಥವಾ ಗುನುಕ್ತಾ ಇದ್ದಂತಹ ಗೀತೆ ಯಾವುದು ಹಾಗಾದ್ರೆ? ಆಕ್ಚುಲಿ ಅಮ್ಮ ತುಂಬಾ ಹಾಡುಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ
ನಾನು ಫಸ್ಟ್ ಹಾಡಿದ್ದು ನನಗೊಂದು ನೆನಪಿದೆ, ಪ್ರತಿಭಾ ಕಾರಂಜಿ. ಆಗಿನ ಕಾಲದಲ್ಲಿ ಪ್ರತಿಭಾ ಕಾರಂಜಿ ತುಂಬಾ ಒಂದು ಕಾಂಪಿಟೇಷನ್. ಸೊ ಆ ಕಾಂಪಿಟೇಷನ್ಗೆ ಒಂದು ಹಾಡು ಅಮ್ಮ ಹೇಳ್ಕೊಟ್ಟಿದ್ರು. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ನುಡಿ ಚಂದ, ನಮ್ಮ ಕನ್ನಡ ಜಲ ಚಂದ. ಮಲ್ಲಿಗೆ ಹೂವ ನೋಡ, ಮೈಸೂರು ಜಿಲ್ಲೆ ನೋಡ, ಮಲ್ಲಿಗೆ ಹೂವ ನೋಡ, ಮೈಸೂರು ಜಿಲ್ಲೆ ನೋಡ, ಮೈಸೂರು ಜಿಲ್ಲೆಯ ಅರಮನೆ ಸೊಬಗನು ನೀನೊಮ್ಮೆ ಬಂದು ನೋಡ. ಈ ತರ ಹಾಡುಗಳು. ಅಂದ್ರೆ ಚೀಟಿ ಹೂವ ನೋಡ, ಚಿಕ್ಕಮಗಳೂರು ಜಿಲ್ಲೆ ನೋಡ, ಚಿಕ್ಕಮಗಳೂರು ಜಿಲ್ಲೆಯ ಕಾಫಿಯ ಸೊಬಗನು ನೀನೊಮ್ಮೆ ಬಂದು ನೋಡ. ಈ ತರ ಹಾಡುಗಳು, ಶಿಶುಗೀತೆಗಳು, ಆ ತರ ಹಾಡುಗಳನ್ನ ತುಂಬಾ ಹೇಳ್ಕೊಟ್ಟಿದ್ದಾರೆ ಅಮ್ಮ. ಆಮೇಲೆ ನಾನು ಅಮ್ಮ ಒಂದು ಸಂಘದ ಮೆಂಬರ್ ಆಗಿದ್ರು, ಶಾಶ್ವತಿ ಒಕ್ಕಲಿಗರ ಕನ್ನಡ ಸಂಘದ ಮೆಂಬರ್ ಆಗಿದ್ರು. ಆ ಸಂಘದಲ್ಲಿ ಅಮ್ಮ ಪ್ರತಿ ವರ್ಷ ಹಾಡ್ತಾ ಇದ್ರು. ಆ ಸಂಘದಲ್ಲಿ ನನ್ನ ಯಾವಾಗ್ಲೂ ಕರ್ಕೊಂಡು ಹೋಗ್ತಾ ಇದ್ರು. ಒನ್ ಟೈಮ್ ನಾನು ಅಮ್ಮ ಒಟ್ಟಿಗೆ ಒಂದು ಸಾಂಗ್ ಹಾಡಿದ್ವಿ. ನಾನು ಮೋಸ್ಟ್ಲಿ 3rd or 4th ಸ್ಟ್ಯಾಂಡರ್ಡ್ ಇದ್ದೆ ಅನ್ಕೋತೀನಿ. ಆಗ ಅಮ್ಮ ಆಗಿನ ಕಾಲಕ್ಕೆ ತುಂಬಾ ಹಾಡ್ತಾ ಇದ್ದಂತ ಹಾಡು ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ಜನಪದ ಹಾಡು. ಹಾಡಿಯಲ್ಲ ಪ್ಲೀಸ್. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ರೇಣುಕರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ, ರೇಣುಕರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ. ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹಾಕಿ ತೂಗ್ಯಾರ ತೊಟ್ಟಿಲಲ್ಲಿ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ಈ ತರ ಹಾಡುಗಳು ತುಂಬಾ, ಅಂದ್ರೆ ಈಗ ಅದನ್ನ ತುಂಬಾ ಮಾಡರ್ನ್ ಆಗಿ ಪಿಕ್ಚರೈಸ್ ಮಾಡಿರ್ಬೋದು. ಬಟ್ ಆಗ ಕಾಲಕ್ಕೆ ನಾ ಹೇಳ್ದಂಗೆ ಅಮ್ಮ ಇಂಥ ಹಾಡುಗಳನ್ನೆಲ್ಲ ರೇಡಿಯೋದೆಲ್ಲ ಕೇಳಿ ಅದನ್ನ ಬರೆದ್ಕೊಂಡು ನನಗೆ ಕಲಿಸ್ತಾ ಇದ್ರು. ಒಟ್ಟಿಗೆ ಕೂಡ ಹಾಡ್ತಾ ಇದ್ವಿ ನಾವು. ಎಷ್ಟೋ ಸ್ಟೇಜ್ಗಳಲ್ಲಿ ನಾನು ಅಮ್ಮ ಈ ಹಾಡುಗಳನ್ನ ಹಾಡಿದೀವಿ. ಈಗ 3, 4, 5ನೇ ವಯಸ್ಸು ಅಂತಂದ್ರೆ ಹೆಚ್ಚು ಕಡಿಮೆ ನಿಮಗೆ ಇನ್ನೂ ಆ ಸಾಹಿತ್ಯ ಜ್ಞಾನ ಎಲ್ಲ ಸ್ವಲ್ಪ ತಿಳ್ಕೊಳ್ಬೇಕಿತ್ತು ಅನ್ನುವಂತಹ ಒಂದು ಸಂದರ್ಭ. ಆಗ್ಲೇ ನೀವು ಸಂಗೀತದ ಬಗ್ಗೆ ಇಷ್ಟೊಂದು ಆಸಕ್ತಿ ಇಟ್ಕೊಂಡಿದ್ರಿ. ಹಾಗಾದ್ರೆ ನಿಮಗೆ ಸಂಗೀತದ ಗುರುಗಳು, ಇಲ್ಲ ನಾನು ಸಂಗೀತ ಕಲಿಲೇಬೇಕು, ಇವ್ರ ಹತ್ರ ಕಲಿಬೇಕು ಅಂತ ಹೇಳಿ ಅನ್ನಿಸ್ಬಿಟ್ಟು ನಿಮ್ಮದೇ ಆದಂತಹ ಒಂದು ಗುರು ಪರಂಪರೆ ಖಂಡಿತ ಇದ್ದೇ ಇರುತ್ತೆ. ಖಂಡಿತ. ಬಟ್ ನಾನು ಹೇಳ್ದಂಗೆ ನರಸಿಂಹರಾಜಪುರ ಅನ್ನೋದು ಒಂದು ಚಿಕ್ಕ ತಾಲೂಕು. ನಾನು ಇದ್ದಿದ್ದು ತುಂಬಾ ಒಂದು ಪುಟ್ಟ ಗ್ರಾಮದಲ್ಲಿ. ನನಗೆ ಅಲ್ಲಿಗೆ ಸಂಗೀತವನ್ನ ಕಲಿಸ್ಬೇಕು ಅನ್ನುವಂಥ ಒಂದು ಯಾರು ಯೋಚನೆ ಕೂಡ ಇರ್ಲಿಲ್ಲ. ಏನ್ ಅಮ್ಮ ಕಲಿಸ್ತಾ ಇದ್ರು ಅಷ್ಟೇ ಅನ್ನೋ ಒಂದು ಲಿಮಿಟೆಡ್ ಆಗಿದ್ದು ನಾನು. ಅಲ್ಲಿ ಸಂಗೀತ ಟೀಚರ್ಸ್ ಕೂಡ ಇರಲಿಲ್ಲ. ಅಂದ್ರೆ ಶಾಸ್ತ್ರೀಯವಾಗಿ ಕಲಿಕೆ ಮಾಡೋಕೆ ಅಲ್ಲಿ NR ಪುರದಲ್ಲಿ ಯಾರು ಟೀಚರ್ಸ್ ಇರಲಿಲ್ಲ. ಆಗ ಅಮ್ಮನ ಫ್ರೆಂಡ್ ಒಬ್ರು ಮೀನಾಕ್ಷಿ ಕಾಂತರಾಜ್ ಅಂತ, ಅವ್ರು ನೆನ್ಸ್ಕೊಂಡ್ಲೇಬೇಕು. ಅವರು ನನ್ನ ಹಾಡುಗಳನ್ನ ಕೇಳಿ, ಅಂದ್ರೆ ಎಷ್ಟೋ ಜನ ಈ ತರ ಸಂಗೀತದಲ್ಲಿ ಆಸಕ್ತಿ ಇರೋರ್ನೆಲ್ಲ ಗುರ್ಸಿ ನಮ್ಮ ತಾಲೂಕಿನಲ್ಲೂ ಒಬ್ರು ಟೀಚರ್ನ ಕರೆಸ್ಬೇಕು ಅಂತ ಹೇಳಿ ದೂರದ ಬಾಳೆಹೊನ್ನೂರಿಂದ ಒಬ್ರು ಸರ್ನ ಕರೆಸ್ತಾ ಇದ್ರು. ಡಾಕ್ಟರ್ ಧನಂಜಯ್ ಸರ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಮ್ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಅವಕಾಶ ಆಗುತ್ತೆ. ಅದು ನಾನು 10th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ 1 year ಬಂದು ಅವರು ವೀಕ್ಲಿ ಬಂದು ನಮ್ಗೆ ಹಾಡುಗಳನ್ನ ಶಾಸ್ತ್ರೀಯ ಸಂಗೀತವನ್ನ ಕಲಿಸ್ಕೊಡ್ತಾ ಇದ್ರು. ಅವರು ನನ್ನ ಸಂಗೀತದ ಮೊದಲನೇ ಗುರು. ಆಮೇಲೆ ನಾನು ಅದೇ ಹೇಳ್ದೆ ಅಲ್ಲ, ಸೈನ್ಸ್ ತಗೊಂಡಿರೋದ್ರಿಂದ ಸ್ವಲ್ಪ ಏನು ಅಕಾಡೆಮಿಕ್ ಆಗಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಅದ್ರ ಮೇಲೆ ಮಾಡಿದೆ. ನಾನು ಯಾವತ್ತು ಪ್ರೊಫೆಷನ್ ಆಗಿ ಇದನ್ನು ತಗೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಆಫ್ಟರ್ ಜಾಯ್ನಿಂಗ್ ಲೆಕ್ಚರಿಂಗ್ ನಾನು ಒಬ್ರು ಗುರುಗಳು ಅಂತ ಹೇಳಿದ್ರೆ, ನಾನು ಒಂದು ಕಾಂಪಿಟೇಷನ್ಗೆ ಹೋದಾಗ ಆ ಕಾಂಪಿಟೇಷನ್ ಅಲ್ಲಿ ನನ್ನ ಹಾಡನ್ನ ಕೇಳಿ ದನಿಯನ್ನ ಗುರುತಿಸಿ ಶಿವಾನಂದ್ ಹೆಗ್ಗದೆ ಅನ್ನೋರು ನನ್ನ ಹಾಡನ್ನ ಕೇಳಿ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಯಾಕೆ ನೀವು ಹಾಡುಗಳನ್ನ ಈ ತರ ಒಂದು ಲೈವ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಹಾಡಬಾರ್ದು ಅಂತ ಹೇಳಿ ಕೊಪ್ಪದ ನಾದಬ್ರಹ್ಮ ಶ್ರೀನಿಧಿ ಸರ್ ಅವ್ರ ಹತ್ರ ನನ್ನನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾನು ಅವರ ಟೀಮ್ಗೆ ಜಾಯ್ನ್ ಆಗ್ತೀನಿ. ಮತ್ತೆ ಅಲ್ಲಿ ಕೂಡ ಸಂಗೀತ ಕಲಿಕೆಯನ್ನ ಪ್ರಾರಂಭಿಸಿದೆ. ಅದು ನೆಕ್ಸ್ಟ್ ನಂತರದ ಘಟ್ಟ. ಆಮೇಲೆ ನನಗೆ ಆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಮತ್ತೆ ರಮೇಶ್ ಬೇಗಾರ್ ಅವರ ಪರಿಚಯ ಆಯ್ತು. ಹಾಗೆ ಗುರುಗಳು ಅಂತ ಹೇಳಿದಾಗ ನನಗೆ ಸಂಗೀತದಲ್ಲಿ ಧನಂಜಯ್ ಸರ್ ಅಂತ ಹೇಳ್ಬಿಟ್ಟು ಅವರಿಂದ ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿಕೆ ಮಾಡಿದ್ದು. ಆಮೇಲೆ ಕೊಪ್ಪದ ನಾದಬ್ರಹ್ಮ ಶ್ರೀನಿಧಿ ಸರ್ ಮತ್ತೆ ಗಾಯತ್ರಿ ಮೇಡಮ್ ಅಂತ ಅವರು ನನಗೆ ಸೀನಿಯರ್ ಸಂಗೀತವನ್ನ ಕಲಿಸ್ಕೊಟ್ಟಿದ್ದು. ಓಕೆ, ಈಗ ಮೊದಲೇ ವೇದಿಕೆ ನೀವು ಹಾಡಿದಂತಹ ಹಾಡುಗಳನ್ನ ಅನೇಕರು ಕೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಒಂದು ಗೀತೆ ಇದೆ. ಬಹುಶಃ ಅದು ನೀವು ಹೇಳ್ತಿದ್ದಾಗ ನಿಮ್ಮ ವಿಚಾರಗಳನ್ನ ನನಗನ್ಸಿದ್ದು,
ಇಂಚರವೇ ಇಂಚರವೇ ಗೀತೆ ಬಹಳಷ್ಟು ಪ್ರಸಿದ್ಧಿ ನಿಮ್ಮ ದನಿಯಲ್ಲಿ ಅಂತ ಹೇಳಿ ನಾನು ಕೇಳಿದ್ದೀನಿ. ಹೌದು. ಆ ಒಂದು ಗೀತೆಯನ್ನ ನಮ್ಮ ವೀಕ್ಷಕರಿಗೆ ಇವತ್ತು ಹಾಡಿ ರಂಜಿಸಬಹುದಾ? ಓಕೆ, ಖಂಡಿತ. ಯಾಕಂದ್ರೆ ನಾನು ಈ ಹಾಡು ನನಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ನನ್ನ ಊರಿನಲ್ಲಿ ನಾನು ಮೊದಲು ಗುರುತಿಸ್ಕೊಂಡಿದ್ದು, ಒಂದು ದೊಡ್ಡ ವೇದಿಕೆ ಗುರುತಿಸ್ಕೊಂಡಿದ್ದು ಈ ಹಾಡಿನ ಮೂಲಕ. ಈ ಹಾಡನ್ನ ಹಾಡಿದಾಗ ನನಗೆ ರಮೇಶ್ ಬೇಗಾರ್ ಸರ್ ಅವರು ಗುರುತಿಸಿ ಮುಂದಿನ ದಿನಗಳಲ್ಲಿ ಒಂದು ಮಲೆನಾಡು ಉತ್ಸವ ಅನ್ನುವಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಂಗೆ ಕಾರ್ಯಕ್ರಮ ನೀಡ್ತಾರೆ. ಸೊ ಈ ಹಾಡನ್ನ ಖಂಡಿತ ಹಾಡ್ತೀನಿ. ಬಹಳ ಜನಜನಿತವಾದಂತಹ ಗೀತೆ ಅದು. ನಿಮ್ಮ ದನಿಯಲ್ಲಿ ಆ ಒಂದು ಗೀತೆಯನ್ನ ನಾವು ಕೇಳಲೇಬೇಕು ಅನ್ನುವಂಥದ್ದು ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರ ಅಭಿಲಾಷೆ ಕೂಡ. ಇಂಚರವೇ 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 ಚೆಲ್ಲಿದೆ ಚೆಲುವಲ್ಲಿ, ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ಭೂಮಿ ನನ್ನದು, ಗಗನ ನನ್ನದು, ಗಾಳಿ ಬೆಂಕಿ ನೀರು ನನ್ನದು, ನನಗಿಂತ ಯಾವ ಚಂದ ಇಲ್ಲ ಜನುಮ ಜನುಮದೊಳಗು. ಇಂಚರವೇ ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ, ಋತುಗಳೆಲ್ಲ ತೇಲಿ ಮುಚ್ಚಿ ಹೋಯ್ತು ನನ್ನ ವಯ್ಯಾರದೊಳಗೆ. ಎದೆಯಾಯಿ ಸಿರಿಯಲಿ ಮಿಂಚು ಮಿಂಚಿ ಮರೆಯಾಯಿತು, ಮೃದುಲ ಮೈ ಸಿರಿಯಲಿ ಜಗದ ಸೊಬಗು ಸೆರೆಯಾಯಿತು. ಮಾಯದ ಕನ್ಯೆಗೆ ಮಾಯದ ಕನಸಿದೆ, ಸುಂದರ ಪ್ರಕೃತಿ ಬಚ್ಚಿಡೋ ಸಂಗತಿ ನಾನೇ ನಾನೇ. ಇಂಚರವೇ ಈ ತರ ನೀವು ಹಾಡ್ತಾ ಇದ್ರೆ ಆ ಇಶಾ ಕೋಪಿಕರ್ ಅವರು ಏನು ಆಕ್ಟ್ ಮಾಡ್ತಾರಲ್ಲ, ಅದೆಲ್ಲ ಎಷ್ಟು ಚೆನ್ನಾಗಿ ಕಣ್ಮುಂದೆ ಬಂದ್ಬಿಡುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾನೇ ಖುಷಿ ಆಯ್ತು ಭಾಗ್ಯಶ್ರೀ. ಇನ್ನು ಭದ್ರಾವತಿ ಆಕಾಶವಾಣಿಯ ಸುಗಮ ಸಂಗೀತ ವಿಭಾಗದಲ್ಲಿ ಬಿ ಗ್ರೇಡ್ ಆರ್ಟಿಸ್ಟ್ ಆಗಿ ತಾವು ಕಂಗೊಳಿಸ್ತೀರಿ. ಆಗಿನ ಕಾಲದಲ್ಲಿ ಈ ರೀತಿ ಒಂದು ಗ್ರೇಡ್ ಆರ್ಟಿಸ್ಟ್ ಆಗಿ ಕಂಗೊಳಿಸೋದು ಬಹಳ ಒಂದು ಖುಷಿಯನ್ನು ಕೊಡುತ್ತೆ. ಹೇಗನ್ಸುತ್ತೆ ತಮಗೆ? ಆಕ್ಚುಲಿ ಸುಗಮ ಸಂಗೀತ ವಿಭಾಗದಲ್ಲಿ ಆಕಾಶವಾಣಿಯಲ್ಲಿ ನಾನು ಫಸ್ಟ್ ಅಲ್ಲಿ ಏನು ಅಪ್ಲೈ ಮಾಡಲಿಕ್ಕೆ ಮೂಲ ಕಾರಣ, ನಾನು ಮೊದಲೇ ತಿಳಿಸಲಾಗಿ ನನ್ನ ಗುರುಗಳು ನಾಗರಾಜರಾವ್ ಕಲ್ಕಟೆ ಸರು. ನಾನು ಮಲೆನಾಡು ಉತ್ಸವದಲ್ಲಿ ಹಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿದೆ ಕಣಮ್ಮ ನಿನ್ನ ವಾಯ್ಸು, ಏನು ಮಾಡ್ತೀಯಾ ಹೇಗೆ ಅಂತೆಲ್ಲ ಕೇಳಿದಾಗ ಈ ಥರ ಆಕಾಶವಾಣಿಗೆ ಅಪ್ಲೈ ಮಾಡು ಅನ್ನೋ ಥರ ನನಗೆ ಸಜೆಸ್ಟ್ ಮಾಡಿ ಗೈಡ್ ಮಾಡಿದ್ದು ಅವರು. ಸೊ ಆಮೇಲೆ ನಾನು ಅಪ್ಲೈ ಮಾಡಿದಾಗ ಸೆಲೆಕ್ಟ್ ಕೂಡ ಆಯಿತು ಸುಗಮ ಸಂಗೀತ ವಿಭಾಗದಲ್ಲಿ ಅನೇಕ ಗೀತೆಗಳನ್ನ ಹಾಡಿ. ಆ ಟೈಮಲ್ಲಿ ಭದ್ರಾವತಿಯಿಂದ ಆ ಸರ್ಟಿಫಿಕೇಶನ್ ತಗೊಳೋದೇ ಒಂದು ನನಗೆ ಪ್ರೌಡ್ ಮೂಮೆಂಟ್. ಆ ಮೂಮೆಂಟಲ್ಲಿ ನನಗೆ ಆ್ಯಕ್ಚುಲಿ ಆ ಟೈಮಲ್ಲಿ ಭಾಗ್ಯಶ್ರೀ ಆಕಾಶವಾಣಿ ವಿ ಗ್ರೇಡ್ ಆಯ್ಕೆ ಅನ್ನೋ ಥರ ಪ್ರಜಾವಾಣಿಯಲ್ಲೆಲ್ಲ ಆರ್ಟಿಕಲ್ ಕೂಡ ಬಂದಿತ್ತು ನನಗೆ. ಅದು ಅಂದರೆ ತುಂಬ ಜನ, ನಿಮಗೆ ಗೊತ್ತಿರೋ ಹಾಗೆ ಸಂಗೀತ ವಿಭಾಗದಲ್ಲಿ ನಾವು ಜೂನಿಯರ್ ಸೀನಿಯರ್ ಹೇಗೆ ನಾವು ಸರ್ಟಿಫಿಕೇಟ್ ತಗೋತೀವೋ ಹಾಗೆ ಆಕಾಶವಾಣಿಯಿಂದ ಒಂದು ಗ್ರೇಡ್ ಆರ್ಟಿಸ್ಟ್ ಆಗೋದು ಕೂಡ ಅದು ಒಂದು ತುಂಬ ಒಂದು ವೆಯ್ಟೇಜ್ ಅಂತ ಹೇಳಿ. ಅಂದರೆ ಆಕಾಶವಾಣಿ ಆರ್ಟಿಸ್ಟ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಹಾಡ್ತಾಳೆ ಅನ್ನೋಂಥ ಒಂದು ಜಡ್ಜ್ ಮಾಡುವಂಥದ್ದು. ಸೊ ಆ ಟೈಮಲ್ಲಿ ಅದನ್ನ ಆರ್ಟಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದು ನಂಗೆ ತುಂಬಾನೇ ಖುಷಿ ಕೊಡ್ತು. ಈಗ ಭಾವಗೀತೆ ಅಂತಂದ್ರೆ ಒಂದು ಕ್ವಿಜ್ ಮಾಡೋಣ. ಒಂದಿಷ್ಟು ಜನ ಕವಿಗಳ ಹೆಸರನ್ನ ಹೇಳ್ತೀನಿ. ಖಂಡಿತ. ಕವಿಗಳ ಹೆಸರು ಕೇಳಿದಾಕ್ಷಣ ನಿಮಗೆ ಯಾವ ಗೀತೆ ಥಟ್ ಅಂತ ಹೇಳಿ ನೆನಪಿಗೆ ಬರುತ್ತೆ ಅಂತ ಹೇಳಿ ಆಗ್ಬೋದಲ್ವಾ? ಮೊದಲನೇದಾಗಿ ನಮ್ಮ ಊರಿನ ಕವಿಗಳು ಇಬ್ರು ಕೂಡ ಮಲೆನಾಡವರು, ಹಾಗಾಗಿ ರಾಷ್ಟ್ರಕವಿ ಕುವೆಂಪು. ಓಕೆ, ಕುವೆಂಪು ಅವರ ಅನೇಕ ಗೀತೆಗಳಿದೆ. ನಾನು ಶ್ರುತಿ ಇಟ್ಕೊಂಡು ಹಾಡ್ಬೋದು. ಕುವೆಂಪು ಅವರು ತುಂಬಾ ಇಷ್ಟವಾದ ಗೀತೆ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಪಾಪವಿದೆ
ಕವಿದೆ ನಾ ಕವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದರಾ ಬೇಂದ್ರೆ ಅವ್ರದ್ದು ಎಲ್ಲ ಹಾಡುಗಳು ನನಗೆ ತುಂಬಾ ಇಷ್ಟ. ಅದರಲ್ಲಿ ನನಗೆ ತುಂಬಾ ಕಾಡುವಂತ ಗೀತೆ. ಫಸ್ಟ್ ನಾನು ದರಾ ಬೇಂದ್ರೆ ಗೀತೆಗಳನ್ನ ಕಲ್ತಿದ್ದಿ ಹಾಡು. ಒಂದೇ ಬಾರಿ ನಿನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಮುಂದ 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 ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ. ಈ ತರ. KS ನಿಸಾರ್ ಅಹಮದ್ ಅವ್ರದ್ದು. ನಿಸಾರ್ ಅಹಮದ್ ಅವ್ರದ್ದು ಗೀತೆ. ಈ ದಿನಾಂತ ಸಮಯದಲ್ಲಿ ಉಪವನ ಏಕಾಂತದಲ್ಲಿ, ಈ ದಿನಾಂತ ಸಮಯದಲ್ಲಿ ಉಪವನ ಏಕಾಂತದಲ್ಲಿ, ಗೋಧೂಳಿ ಹೊನ್ನಿನಲಿ ಬರದೆ ಹೋದೆ ನೀನು, ಮರೆತೆ ಹೋದೆ ನೀನು. ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು. HSC ಅವ್ರದ್ದು ತುಂಬಾ ಗೀತೆಗಳಿದೆ. ಯಾವ ಹಾಡನ್ನಂತ ಚೂಸ್ ಮಾಡೋದೇ ಕಷ್ಟ. ಹೌದು. ನನಗೆ ತುಂಬಾ ಇಷ್ಟವಾದ ಹಾಡಿದು. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ತನ್ನ ನಿತ್ತ ಕೊಳಲಿಗೆ ಕೊಳಲು 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 ಕೊಳಲು, ತನ್ನ ನಿತ್ತ ಕೊಳಲಿಗೆ ರಾಗತೆತ್ತ ಮಾಧವ, ಆ ತನ್ನ ನಿತ್ತ ಕೊಳಲಿಗೆ ರಾಗತೆತ್ತ ಮಾಧವ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಚಂದವೀರ ಕಣವಿ. ನಮ್ಮ ಮಲ್ನಾಡು ನೆನಪಾಗುತ್ತೆ. ಒಂದು ಮುಂಜಾವಿನಲ್ಲಿ ಮುಂಗುರಿನ ಸೋನೆ ಮಳೆ, ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೇ ಸೂಸಿ ಬಹ ಸುಳಿಗಾಳಿ, ಚಿನ್ನಗರಿಗಳ ನಡುವೆ ನುಸುಳುತ್ತಿತ್ತು ಮುಂಜಾವಿನಲ್ಲಿ. ಆ ತುಂತುರಿನ ಸೋನೆ ಮಳೆ ಅಂದಾಗ ಮಲೆನಾಡಿನ ಮಳೆ ನೆನಪಾಗ್ಬಿಡುತ್ತೆ. KS ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿ ಅವ್ರದ್ದು ಎಷ್ಟೊಂದು ಗೀತೆಗಳಿದೆ. ಅದರಲ್ಲಿ ನನಗೆ ತುಂಬ ಇಷ್ಟ, ನಾನು ತುಂಬ ಸ್ಟೇಜ್ಗಳಲ್ಲಿ ಹಾಡಿರುವಂಥ ಗೀತೆ ಇದು. ತೌರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರೆ, ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು, ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲ್ಲಿ, ഇരുളിನಲ್ಲಿ ಕಾಣುವುದು ನಿಮ್ಮ ಕನಸು, ഇരുಳಿನಲ್ಲಿ ಕಾಣುವುದು ನಿಮ್ಮ ಕನಸು. NS ಲಕ್ಷ್ಮೀನಾರಾಯಣ ಭಟ್ಟರು. NS ಲಕ್ಷ್ಮೀನಾರಾಯಣ ಭಟ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವಂತ ಗೀತೆ, ಒಂದು ಜನಜನಿತ ಗೀತೆ ಇದೆ ಅದು. ಕರೆಕ್ಟ್, ಅದನ್ನೇ ಹಾಡ್ತೀನಿ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ
ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ ಎಲ್ಲ ನಿನ್ನ ಮಾಯೇ. ಇನ್ನೊಂದು ಗೀತೆಯನ್ನು ಕೇಳಲೇಬೇಕು. ಡಾಕ್ಟರ್ GS ಶಿವರುದ್ರಪ್ಪ ಅವರ ರಚನೆಯ ಒಂದು ಪ್ರಸಿದ್ಧವಾದಂತಹ ಗೀತೆ. ಓಕೆ, ಇದು ಕೂಡ GS ಶಿವರುದ್ರಪ್ಪ ಅವ್ರದ್ದು ಎಷ್ಟೊಂದು ಗೀತೆಗಳಿದೆ. ಅದರಲ್ಲಿ ನನ್ನ ನೆಚ್ಚಿನ ಗೀತೆ ಒಂದಿದು. ಆಕಾಶವಾಣಿ ಅಂದಾಗ ಅದರಲ್ಲಿ ಮೊದಲು ಬರ್ತಿದ್ದಂತಹ ಗೀತೆ ಇದು. ಹೌದು. ನೀನು ಮುಗಿಲು ನಾನು ನೆಲ, ನೀನು ಮುಗಿಲು ನಾನು ನೆಲ, ನಿನ್ನ ಒಲವೇ ನನ್ನ ಬಲ, ನೀನು ಮುಗಿಲು ನಾನು ನೆಲ, ನಮ್ಮಿಬ್ಬರ ಮಿಲನದಿಂದ ಉಲ್ಲಾಸವೇ ಶ್ಯಾಮಲ, ನೀನು ಮುಗಿಲು ನಾನು ನೆಲ. ಸಾಕಷ್ಟು ಗೀತೆಗಳನ್ನು ಕೇಳಿದ್ವಿ, ಮತ್ತಷ್ಟು ಗೀತೆಗಳನ್ನು ಕೇಳಬೇಕು, ನಿಮ್ಮ ವಿಚಾರಗಳನ್ನು ಮತ್ತಷ್ಟು ನಾವು ತಿಳಿದುಕೊಳ್ಬೇಕು. ಅದಕ್ಕೂ ಮುಂಚಿತವಾಗಿ ಒಂದು ಚಿಕ್ಕ ವಿರಾಮವನ್ನು ತಗೊಂಡು ಬರೋಣ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದಾರೆ ಯುವ ಗಾಯಕಿ ಭಾಗ್ಯಶ್ರೀ ಗೌಡ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಭಾಗ್ಯಶ್ರೀ ಅವರೇ, ಸಾಕಷ್ಟು ಗೀತೆಗಳನ್ನು ಕೇಳಿದ್ವಿ. ಹಿನ್ನೆಲೆ ಗಾಯಕಿಯಾಗಿಯೂ ಕೂಡ ತಾವು ಬಡ್ತಿ ಪಡೆದಿದ್ದೀರಿ. ವೈಶಂಪಾಯನ ತೀರ, ಜಲಪಾತ, ರಾಮರಸ, ನೇತ್ರಂ ಅನ್ನುವಂತಹ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ತಾವು ಕಂಗೊಳಿಸ್ತೀರಿ. ಥಿಯೇಟ್ರಿಗೆ ಹೋಗ್ಬಿಟ್ಟು ಆ ಸಿನಿಮಾ ನೋಡ್ತಾ ನೋಡ್ತಾ ಅಲ್ಲಿ ತಮ್ಮ ಹೆಸರನ್ನ ನೋಡ್ತೀರಿ. ಅಂದ್ರೆ ಬರುತ್ತಲ್ಲ ಹಿನ್ನೆಲೆ ಗಾಯನ ಭಾಗ್ಯಶ್ರೀ ಅಂತ ಹೇಳಿ ಬಂದಾಗ ಹೇಗನ್ಸುತ್ತೆ ತಮ್ಗೆ? ಆ ಖುಷಿಯನ್ನ ವ್ಯಕ್ತಪಡಿಸೋದಕ್ಕೆ ಬಹುಶಃ ಪದಗಳೇ ಇಲ್ಲ ಅಂತ ಹೇಳಿ ಅನ್ನಿಸಬಹುದು. ನಿಜವಾಗ್ಲು ಖಂಡಿತ. ನಾವು ಸುಮ್ಮನೆ ಒಂದು ಲೈವ್ ಶೋಸ್ ಅಲ್ಲಿ ನಾವು ನಮ್ಮ ಒಂದು ತಂಡದ ಜೊತೆ ಹಾಡೋದಕ್ಕೂ ಯಾವುದೋ ಒಂದು ಸಿನಿಮಾಗೆ ಅದು ಒಂದ್ ಲೈನ್ ಆಗಿರ್ಲಿ ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಅದನ್ನ ಹಾಡೋದಿದೆಯಲ್ಲ, ಏನು ಆ ಸ್ಟುಡಿಯೋದಲ್ಲಿ ಹೋಗಿ ಹಾಡುವಂತ ಒಂದು ಅನುಭವವೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅದು ಸ್ಕ್ರೀನ್ ಮೇಲೆ ನಮ್ಮ ಹೆಸರು ಬಂದಾಗ ಅದೊಂಥರ ಗೂಸ್ ಬಂಪ್ಸ್ ಮೂಮೆಂಟ್ ನಮಗೆ. ಬಿಕಾಸ್ ಫಸ್ಟ್ ಟೈಮ್ ನನಗೆ ಈ ತರ ಅವಕಾಶಗಳನ್ನ, ಅಂದ್ರೆ ನಾನು ಡಿವೋಷನಲ್ ಕ್ಯಾಸೆಟ್ಗಳಿಗೆಲ್ಲ ನಾನು ಶ್ರೀನಿಧಿ ಸರ್ ಅವರ ಭಕ್ತಿಗೀತೆ ಕ್ಯಾಸೆಟ್ಗಳೆಲ್ಲ ಹಾಡಿದ್ದೆ. ಬಟ್ ಸಿನಿಮಾ ಅಂತ ಬಂದಾಗ ಅದಕ್ಕೆ ಫಸ್ಟ್ ಹಾಡಿಸಿದ್ದು ಇವನ್ ಜಲಪಾತ, ವೈಶಂಪಾಯನ ತೀರ, ಆ ಮೂವಿಗಳಲ್ಲೆಲ್ಲ ಹಾಡಿದ್ದೀನಿ. ಅದೇ ಸ್ಕ್ರೀನ್ ಮೇಲೆ ಬಂದಾಗ ಅದು ತುಂಬಾ ಒಳ್ಳೆಯ ಒಂದು ಅನುಭವ. ಮತ್ತೆ ಅಲ್ಲಿ ನಾವು ಕಲೀಲಿಕ್ಕೆ ರೆಕಾರ್ಡಿಂಗ್ ಹೇಗಾಗುತ್ತೆ, ನಾವು ಬೇರೆ ಬೇರೆ ಹಾಡುಗಾರರು ಹಾಡಿರೋದನ್ನ ಕೇಳಿರ್ತೀವಿ, ಬಟ್ ಅದು ಹೇಗೆ ಹಾಡ್ತಾರೆ, ಒಂದು ಫುಲ್ ಹಾಡನ್ನ ಒಂದೇ ಟೇಕಲ್ ಆಗಿನ ಕಾಲದಲ್ಲಿ ಹಾಡ್ತಾ ಇದ್ರಂತೆ. ಬಟ್ ಇವಾಗೆಲ್ಲ ಟೆಕ್ನಾಲಜೀಸ್ ತುಂಬಾ ಅಪ್ಡೇಟೆಡ್ ಇದೆ. ಸೊ ಒಂದೊಂದು ಲೈನಿಗೂ ಒಂದೊಂದು ರೆಕಾರ್ಡಿಂಗ್ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ. ಬಟ್ ಅವರು ಆಗಿನ ಕಾಲದಲ್ಲಿ ಹೇಗೆ ಒಂದ್ ಟೇಕಲ್ ಹಾಡ್ತಾ ಇದ್ರು ಅಂತ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸೊ ಜಾನಕಿ ಅಮ್ಮ, SPB ಸರ್ ಎಲ್ಲ ಎಂತೆಂತ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಅವರೆಲ್ಲ ನಮಗೆ ಇನ್ಸ್ಪಿರೇಷನ್. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಬೇಕು. ನಾವು ಸ್ಟುಡಿಯೋಕ್ಕೆ ಹೋಗಿ ಹಾಡೋದೇ ಒಂದು ವಿಭಿನ್ನವಾದ ಅನುಭವ ಅದು. ಈಗ ಸಿನಿಮಾ ಹಾಡುಗಳು ಅಂತ ಹೇಳಿ ಬಂದಾಗ ನಾನು ಒಂದೆರಡು ಸಿನಿಮಾದ ಹೆಸರನ್ನ ಹೇಳ್ತೀನಿ. ಆ ಚಿತ್ರದ ಒಂದೆರಡು ಗೀತೆಗಳನ್ನ ತಾವು ಹಾಡ್ಬೋದಾ? ಖಂಡಿತ. ನಾಗಮಂಡಲ ಚಿತ್ರದ ಗೀತೆ. ಹೌದು, ನಾನು ತುಂಬಾ ಎಲ್ಲಾ ಸ್ಟೇಜ್ ಅಲ್ಲಿ ಹಾಡುವಂತ ಒಂದು ಹಾಡು ಇದು. ಈ ಹಸಿರು ಸಿರಿಯಲ್ಲಿ ಖಂಡಿತ ಅದನ್ನ ಹಾಡ್ತೀನಿ. ಬಹಳ ಜನಪ್ರಿಯವಾದಂತಹ ಗೀತೆ ಕೂಡ ಹೌದು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ
ಮನಸ್ಸು ಕುಣಿಯಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿ ಒಲಿವೆ ನವಿಲೇ ನವಿಲೇ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೇ ನಿನಗೆಳತಿ ನಾನು ಮೊರೆವೆ ಮತ್ಯಾಕೆ ಮೌನಗಿಳಿಯೇ ಸಿಟ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳು ಅಳಿಲೇ ಗುಟ್ಯಾಕೆ ನನ್ನ ಬಳಿಯೇ ಹೇಳಿರಿ ನಿಮ್ಮನ್ನ ನಾ ಹ್ಯಾಂಗ ಮರೆಯಲೇ ತೊರೆಯಲೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ನವಿಲೇ. ಇದು ಈ ಜಾನರಲ್ಲಿ ಹಾಡಿದ್ರೆ ಇನ್ನು ಈ ಮೆಲೋಡಿ ಗೀತೆಗಳು ಅಂತ ಹೇಳಿ ಬರುತ್ತಲ್ಲ, ಅದಕ್ಕೆ ಪೂರಕವಾಗಿ ಅಮೃತ ವರ್ಷಿಣಿ ಅನ್ನುವಂತಹ ಒಂದು ಚಿತ್ರದ ಗೀತೆಯನ್ನ. ಅಮೃತ ವರ್ಷಿಣಿ ಎಲ್ಲಾ ಹಾಡುಗಳು ಇಷ್ಟ. ಆಕ್ಚುಲಿ ಆ ಮೂವಿನ ನಾವು ಡಿಡಿ ಚಂದನದಲ್ಲೇ ಎಷ್ಟು ಬಾರಿ ನೋಡಿದೀವಿ ಅಂತಾನೆ ಗೊತ್ತಿಲ್ಲ. ಸೊ ಈ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನನ್ನ ಈ ತುಂಬು ಪ್ರೀತಿಯಲಿ ಕಣ್ಣ ಹಾಡಂತೆ ಹಾಡುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ನೋಡಿ ಎಷ್ಟು ವ್ಯತ್ಯಾಸ ಕಂಗೊಳಿಸುತ್ತೆ ನಾಗಮಂಡಲ ಚಿತ್ರದ ಹಾಡಿಗೂ ಅಮೃತವರ್ಷಿಣಿ ಚಿತ್ರದ ಹಾಡಿಗೂ ಅಲ್ವಾ. ಅಂದ್ರೆ ಯಾಕೆ ಎಲ್ಲ ಗೀತೆಗಳನ್ನ ಕೇಳ್ತಾ ಇದೀವಿ ಅಂತಂದ್ರೆ ಭಾಗ್ಯಶ್ರೀ ಅವರ ಧ್ವನಿಯಲ್ಲಿ ಯಾವೆಲ್ಲ ಜಾನರಲ್ಲಿ ಗೀತೆಗಳು ಮೊಳಗುತ್ತೆ ಅಂತ ಹೇಳಿ. ಈಗ ನಮ್ಮ ರಾಜ್ಯದಲ್ಲಿ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಾವು ಕಂಗೊಳಿಸಿದ್ದೀರಿ. ಬೇರೆ ರಾಜ್ಯಕ್ಕೂ ಹೋಗ್ಬಿಟ್ಟು ಅಲ್ಲಿ ಕನ್ನಡದ ಗೀತೆಗಳನ್ನ ಹಾಡಿ ರಂಜಿಸಿದ್ದೀರಂತೆ. ಬೇರೆ ದೇಶಕ್ಕೆ ಅಂದ್ರೆ ಬಹ್ರೇನ್ ದೇಶಕ್ಕೂ ಹೋಗ್ಬಿಟ್ಟು ಅಲ್ಲಿಯೂ ಕನ್ನಡ ಗೀತೆಗಳ ಡಿಂಡಿಮವನ್ನ ತಾವು ನುಡಿಸಿದ್ದೀರಂತೆ, ಹಾಡಿದ್ದೀರಂತೆ ಅಂತ ಹೇಳಿ ಕೇಳಿದ್ದೀವಿ. ಮೊದಲನೇದಾಗಿ ಈಗ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ನಮ್ಮ ಗೀತೆಗಳನ್ನ ಹಾಡಿದಾಗ ಹೇಗನ್ನಿಸುತ್ತೆ? ನಾನು ರೀಸೆಂಟ್ ಆಗಿ ಉತ್ತರಾಖಂಡ್ ಹರಿದ್ವಾರದಲ್ಲಿ ಹೋಗಿ ಹಾಡುವಂತ ಒಂದು ತುಂಬಾ ಒಳ್ಳೆಯ ಅವಕಾಶ ಸಿಕ್ತು. ಅದಕ್ಕೆ ಕಾರಣ BBMP ಅವರು. ಅಲ್ಲಿನ ಏನು ಎಂಪ್ಲಾಯೀಸ್ಗೆ ನಾನು ಜಸ್ಟ್ ಒಂದು ಎಂಪ್ಲಾಯೀಸ್ಗೆ ಟೀಚ್ ಮಾಡ್ಲಿಕ್ಕೆ ಹೋಗಿದ್ದೆ. ಒಂದು 4 ನಾಡಗೀತೆಗಳನ್ನ ನಾಡಗೀತೆ ಕನ್ನಡ ಗೀತೆಗಳನ್ನ ಟೀಚ್ ಮಾಡ್ಲಿಕ್ಕೆ 1 ಮಂತ್ ನಾನು ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಹೋಗಿದ್ದು. ಅಲ್ಲಿ ನನ್ನ ಪೇಷನ್ಸ್ ಲೆವೆಲ್ ನೋಡಿ ಅವ್ರು ಹೇಳ್ತಾ ಇದ್ರು ಎಷ್ಟೊಂದು ಪೇಷನ್ಸ್. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಬೇರೆ ಬೇರೆ ಎಂಪ್ಲಾಯೀಸ್ನ ಒಟ್ಟು ಮಾಡಿ ಅವರನ್ನ ಕಲಿಸುವಂಥದ್ದು ತುಂಬಾ ಒಂದು ಚಾಲೆಂಜಿಂಗ್ ಆಗಿತ್ತು. ಸೊ ಅವರಿಗೆ ನಾನು ಕಲಿಸುವ ಟೈಮಲ್ಲಿ ಅಲ್ಲಿ ನೀವು ಬಂದು ಪರ್ಫಾರ್ಮ್ ಮಾಡಿ ಅಂತ ಅಲ್ಲಿ ಹೇಳಿದ್ರು. ಸೊ ಉತ್ತರಾಖಂಡದ ಹರಿದ್ವಾರದ ಗಂಗಾ ನದಿ ತೀರದಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಆಯ್ತು. ಅಲ್ಲಿ ಕನ್ನಡ ಗೀತೆಯನ್ನ ಹಾಡುವಂತ ಒಂದು ಸದಾವಕಾಶ. ಅದು ಅಲ್ಲದೆ ನಾನು ಮೊದಲಿನಿಂದ ನನ್ನ ಮಾನಸಿಕ ಗುರು ಅಂತಾನೆ ನಾನು ನಂಬಿದ್ದೀನಿ MD ಪಲ್ಲವಿ ಮ್ಯಾಮ್. ನಾನು ಅವರ ಹಾಡುಗಳ ನೀವೇ ನೋಡಿರ್ಬೋದು, ನಾನು ಸುಗಮ ಸಂಗೀತ ಏನೇ ಹಾಡುಗಳಿದ್ರು ಎಲ್ಲಾ ಹಾಡುಗಳನ್ನ ನಾನು MD ಪಲ್ಲವಿ ಅವರ ಹಾಡುಗಳನ್ನ ತುಂಬಾ ಕೇಳ್ತಾ ಇದ್ದೆ. ಸೊ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವ್ರ ಜೊತೆಗೆ ನಾನು ಪರ್ಫಾರ್ಮ್ ಮಾಡುವಂತಹ ಒಂದು ಸದಾವಕಾಶ ಸಿಕ್ಕಿತ್ತು. ಅದು ಒಂದು ನಿಜವಾಗ್ಲೂ ನಮ್ಮ ಮರೆಯಲಾಗದ ಒಂದು ದಿನ. ಯಾಕಂತ ಹೇಳಿದ್ರೆ ನಾವ್ ಯಾರನ್ನ ಅಷ್ಟೊಂದು ನಾವು ಇಷ್ಟಪಡ್ತೀವಿ, ಒಬ್ಬರನ್ನ ಫಾಲೋ ಮಾಡ್ತಾ ಇರ್ತೀವಿ, ಅವ್ರ ಜೊತೆಗೆ ಹಾಡುವಂತ ಅವಕಾಶ ಸಿಕ್ಕಾಗ ಅಲ್ಲಿ ನಾನು ಕನ್ನಡ ನಾಡಿನ ಜೀವನದಿ ಹಾಡನ್ನ ಹಾಡಿದ್ದೆ. ಆಮೇಲೆ MD ಪಲ್ಲವಿ ಅವರದ್ದು ದೀಪವು ನಿನ್ನದೇ ಗಾಳಿಯು ನಿನ್ನದು ಕೂಡ ಆ ಹಾಡನ್ನು ಪರ್ಫಾರ್ಮ್ ಒಂದು ಗೀತೆ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದೀರಿ ಅಂತಂದ್ರೆ ನಾನು ಈ ಹಾಡನ್ನ ಹಾಡಿದಾಗ MD ಪಲ್ಲವಿ ಮ್ಯಾಮ್ ಅಮ್ಮ ಬಂದ್ಬಿಟ್ಟು ನನ್ನ ಮಗಳು ಹಾಡ್ದಂಗೆ ಹಾಡ್ದಿಯಲ್ಲಮ್ಮ ಅಂತ ಹೇಳಿದ್ರು. ಸೊ ದಟ್ ವಾಸ್ ದ ಬಿಗ್ ಕಾಂಪ್ಲಿಮೆಂಟ್.
ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹಾರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹಾರದಿರಲಿ ಬೆಳಕು. ಈ ಹಾಡನ್ನ ಅವ್ರ ಜೊತೆಗೆ ಹಾಡುವಂತ ಅವಕಾಶ ಸಿಕ್ಕಿತ್ತು. ಅದೇ ಅಲ್ಲಿನ ಕನ್ನಡಿಗರು, ಅಲ್ಲಿ ನೆಲೆಸಿರುವಂತಹ ಕನ್ನಡಿಗರಿಗೆ ಇಲ್ಲಿನ ಕರ್ನಾಟಕದವ್ರು ಬಂದಿದ್ದಾರೆ ಅಂತ ಹೇಳಿದ್ರೇನೆ ಅವ್ರಿಗೆ ಒಂದು ಖುಷಿ. ಆ ಒಂದು ಖುಷಿ ಅವರಲ್ಲಿ, ಮತ್ತೆ ನಮಗೆ ಸಿಗುವಂತಹ ರೆಸ್ಪೆಕ್ಟ್ ಕೂಡ ಹಾಗೆ ಇರುತ್ತೆ. ನಮ್ಮವ್ರು ಬಂದಿದ್ದಾರೆ ಅನ್ನುವಂತ ಒಂದು ಖುಷಿ ಇರುತ್ತಲ್ಲ, ಅದನ್ನ ನೋಡ್ಲಿಕ್ಕೆ ತುಂಬಾ ನಮಗೂ ಸಂತೋಷ ಆಗತ್ತೆ. ಇನ್ನು ಬಹರೇನ್ ದೇಶಕ್ಕೆ ಹೋಗ್ತೀರಿ, ಅಲ್ಲೂ ಕೂಡ ಕನ್ನಡ ಗೀತೆಗಳನ್ನ ರಾರಾಜಿಸ್ತೀರಿ. ಹೌದು. ಹೇಗಿತ್ತು ಅಲ್ಲಿನ ಅನುಭವ? ಅಲ್ಲಿನೂ ಕೂಡ ಬಹರೇನ್ ಕರ್ನಾಟಕ ಸಂಘದಿಂದ ನನಗೆ ಇನ್ವೈಟ್ ಮಾಡಿದ್ರು ರೀಸೆಂಟ್ ಆಗಿ. ಅಲ್ಲಿ ಅದೇ ಹೇಳಿದ್ನಲ್ಲ, ಅಲ್ಲಿನ ಹೆಚ್ಚಿನ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಮೆಂಬರ್ಸ್ ಎಲ್ಲ ಸೇರಿ ಅಲ್ಲಿ ಒಂದು ಸಂಘವನ್ನ ಮಾಡ್ಕೊಂಡಿರ್ತಾರೆ. ಅವರು ನಮ್ಮ ಜಿಲ್ಲೆಯವರು ಅಂತ ಬಂದು ಅವರು ನಮ್ಮನ್ನ ನಮಗೆ ಟ್ರೀಟ್ ಮಾಡೋದಕ್ಕಾಗ್ಲಿ, ಮತ್ತೆ ಅಲ್ಲಿನ ಕನ್ನಡ ಹಾಡು ನಮ್ಮ ಕನ್ನಡದ ಕಲ್ಚರ್ ಇದೆ, ಸಂಸ್ಕೃತಿ ಇದೆ, ಬೇರೆ ಬೇರೆ ನೃತ್ಯ ಪ್ರಕಾರ ಇದೆ, ಹಾಡುಗಳಿದೆ, ಅದನ್ನೆಲ್ಲ ಒಂದೇ ಸ್ಟೇಜ್ ನಲ್ಲಿ ನೋಡುವಂತಹ ಒಂದು ಭಾಗ್ಯ ಅಲ್ಲಿ. ಬಿಕಾಸ್ ಎಲ್ಲ ಬೇರೆ ಬೇರೆ ಜಿಲ್ಲೆಯ ಕಲಾವಿದರುಗಳನ್ನ ಅಲ್ಲಿ ಕರೆಸಿದ್ರು. ಸೊ ಬೇರೆ ಬೇರೆ ಪ್ರಕಾರದ ಗೀತೆಗಳನ್ನ ಕೂಡ ಹಾಡಿಸಿದ್ರು. ಸೊ ಅಲ್ಲಿನ ಜನ ನಮಗೆ ಇನ್ವೈಟ್ ಮಾಡಿದ ರೀತಿ, ನಮ್ಮನ್ನ ಅವರು ಸ್ವಾಗತಿಸಿದ ರೀತಿ, ಏರ್ಪೋರ್ಟ್ಗೆ ಬಂದು ಅವರು ನಮ್ಮನ್ನು ಸ್ವಾಗತಿಸಿದಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಎಲ್ಲೋ ಒಂದ್ ಸ್ವಲ್ಪ ಒಂದು ಸಾಧನೆ ಮಾಡಿದೀವಿ ಅನ್ನುವಂತ ಒಂದು ಖುಷಿ. ಅವ್ರನ್ನ ಸ್ವಾಗತಿಸಿ ನಮ್ಮನ್ನ ಟ್ರೀಟ್ ಮಾಡಿದ ರೀತಿ ಆಗಿರ್ಬೋದು. ಆಮೇಲೆ ನಾವು ಅಲ್ಲಿ ಟ್ರಿಪ್ ಕೂಡ ಮಾಡಿದ್ವಿ. ಆ ತರ ಒಂದು ಒಳ್ಳೆಯ ನೆನಪಲ್ಲಿ ಉಳಿಯುವಂತಹ ಒಂದು ಟ್ರಿಪ್ ಅದು. ಬಹರೇನ್ ದೇಶದಲ್ಲಿ ನೀವೇ ಬಾಳ ಬಂಗಾರ. ಹೌದು. ಅಂದಾಗ ಆ ಗೀತೆ ಅಲ್ಲಿ ಮೊಳಗಿತ್ತು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ, ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಓ ಬಾಳ ಬಂಗಾರ ನೀನು, ಈ ತರ ಹಾಡುಗಳನ್ನ, ಮತ್ತೆ ಕಣ್ಣು ಹೊಳೆಯಕ, ಆ ತರ ಗೀತೆಗಳನ್ನ. ಈಗ ಹೊಸ ಗೀತೆದು ಕೂಡ ಬರ್ಲೇಬೇಕು, ಯಾಕೆಂತಂದ್ರೆ ಹಳೆ ಗೀತೆ ಎಷ್ಟು ಖುಷಿ ಕೊಡುತ್ತೋ ಹೊಸ ಗೀತೆ ಯುವ ಪೀಳಿಗೆಗೂ ಕೂಡ ಅಷ್ಟೇ ಖುಷಿಯನ್ನ ಕೊಡುತ್ತೆ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ತಾವು ಕಣ್ಣು ಹೊಡೆಯಾಕ ಅನ್ನುವಂತಹ ಗೀತೆಯನ್ನ ಹಾಡಿ ಮತ್ತೆ ಮತ್ತೆ ಈ ಗೀತೆಯನ್ನ ನಿಮ್ಮ ದನಿಯಲ್ಲಿ ಕೇಳಬೇಕು ಅಂತ ಹೇಳಿ ಒನ್ಸ್ ಮೋರ್ ಅನ್ನುವಂತಹ ಕೂಗು ಕೂಡ ಕೇಳಿರುತ್ತೆ. ಹೌದು. ಅಂದ್ರೆ ಎಲ್ಲ ಹಾಡುಗಳನ್ನ ಅವ್ರು ಇಷ್ಟಪಡ್ತಾರೆ. ಇವನ್ ಓಲ್ಡ್ ಸಾಂಗು ಮತ್ತೆ ಹೊಸ ಹಾಡುಗಳನ್ನ ಎಲ್ಲದನ್ನೂ ಕೇಳ್ಬೇಕು ಅನ್ನೋದು. ಈ ಹಾಡು ಹಾಡಿದೆ ನಾನು. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತಾನಿ, ಹ್ಯಾಂಗ ಹೇಳಲ್ಲ ಮಗನ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ. ಈ ತರ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಯಾವುದೋ ಒಂದು ಹಳ್ಳಿಯ ಹುಡುಗಿ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಕನ್ನಡ ಗೀತೆಗಳನ್ನ ಅಲ್ಲಿ ಹಾಡಿ ಬರ್ತಾರೆ ಅಂತಂದ್ರೆ, ಈಗ ಭಾಗ್ಯಶ್ರೀ ಅವರ ಈ ಒಂದು ಜರ್ನಿಯಲ್ಲಿ, ಸಂಗೀತದ ಪಯಣದಲ್ಲಿ ನಿಮ್ಮದೇ ಆದಂತಹ ಒಂದಿಷ್ಟು ವೇದಿಕೆಗಳನ್ನ ತಾವು ಮಾಡಿಕೊಂಡಿದ್ದೀರಿ, ಅಥವಾ ನಿಮ್ಮದೇ ಆದಂತಹ ಒಂದಿಷ್ಟು ಗೀತೆಗಳನ್ನ ಹಾಡಿ ರಂಜಿಸುವಂತಹ ಒಂದು ಸುಯೋಗ ತಮಗೆ ಬಂದಿದೆ. ಹೀಗಿದ್ದಾಗ ಭಾಗ್ಯಶ್ರೀ ಅವರಿಗೆ ಸಾಕಷ್ಟು ಖುಷಿ ಕೊಟ್ಟಂತಹ ವೇದಿಕೆ, ಅಬ್ಬಾ ಈ ವೇದಿಕೆಯಲ್ಲಿ ನಾನು ಹಾಡಬೇಕಿತ್ತು, ನನಗೆ ಬಹಳಷ್ಟು ಖುಷಿ ಆಯಿತು ಅನ್ನಿಸಿದಂತಹ ವೇದಿಕೆ ಯಾವುದು? ಇದನ್ನ ಹೇಳೋದು ತುಂಬಾನೇ ಕಷ್ಟ. ಬಿಕಾಸ್ ಕಲಾವಿದರಿಗೆ ಪ್ರತಿಯೊಂದು ವೇದಿಕೆನೂ ತುಂಬಾ ಮುಖ್ಯ ಆಗಿರುತ್ತೆ. ಪ್ರತಿ ಸರಿ ಹಾಡ್ಬೇಕಾದ್ರೂ ನಾವು ಹೊಸದಾಗಿ ಹಾಡ್ತಿದೀವಿ ಅನ್ನುವಂಥ ಅನುಭವ. ಸೊ ಎಲ್ಲಾ ವೇದಿಕೆ, ನಾನು ಮೊದಲು ಹಾಡಿದಂತಹ ಉಳುವೆ ಅನ್ನುವಂಥ ನಾದ ತರಂಗಿಣಿ, ಇದರಲ್ಲಿ ನಾನು ಎಲ್ಲ ಇಯರ್ ಎಂಡ್ ಪಾರ್ಟಿಯಲ್ಲಿ ಪಬ್ಬು ಆ ತರ ಮಸ್ತಿ ಮಾಡಿದ್ರೆ, ನಮ್ಮ ಊರಲ್ಲಿ ಉಳುವೆಯಲ್ಲಿ ನಾದ ತರಂಗಿಣಿ ಸುಗಮ ಸಂಗೀತ ಕಾರ್ಯಕ್ರಮನ ಫಸ್ಟ್ ನಾನು ವಿತ್ ಇನ್ಸ್ಟ್ರೂಮೆಂಟ್ ಹಾಡಿದ್ದು. ಸೊ ಆ ಸ್ಟೇಜ್ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ಮಲೆನಾಡು ಉತ್ಸವಗಳು, ಅನೇಕ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. ಬಟ್ ರೀಸೆಂಟ್ ಆಗಿ ಬ್ಯಾಂಗ್ಳೂರ್ಗೆ ಬಂದ್ಮೇಲೆ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತು ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದು ನನಗೆ ತುಂಬಾ ಎಕ್ಸೈಟೆಡ್ ಆಗಿ, ಮತ್ತೆ ನಾನು ತುಂಬಾ ಇಷ್ಟಪಟ್ಟು, ತುಂಬಾ ನನಗೆ ಕಲಿಸ್ಕೊಟ್ಟಂತಹ ವೇದಿಕೆ. ಮತ್ತೆ ರೀಸೆಂಟ್ ಆಗಿ ರಾಜ್ಯ ಮಂಡ್ಯ ಸಮ್ಮೇಳನದಲ್ಲಿ ನಾನು 1 ಗಂಟೆಯ ಸುಗಮ ಸಂಗೀತ ಕಾರ್ಯಕ್ರಮ ನೀಡಿದೆ. ಅಲ್ಲಿ ಎಲ್ಲಿ ಕಾಣೆ ಹಾಡನ್ನ ಹಾಡಿದೆ. ಸೊ ಅದು ನನಗೆ ತುಂಬಾ ಪಾಪ್ಯುಲಾರಿಟಿ ಕೊಟ್ಟಂತಹ ಗೀತೆ ಮತ್ತೆ ವೇದಿಕೆ. ಸೊ ಅದು ತುಂಬಾ. ಆ ಒಂದು ಸಾಲು
ಓಕೆ. ಎಲ್ಲಿ ಕಾಣೆನೋ ಶಿವನಲ್ಲ ಬೇಗೆನಿಸಿದಿ ಕಲ್ಲಿನೊಳಗೆ ಪುಟ್ಟಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಿ ಕಾಣೆನೋ ಶಿವನಲ್ಲ ಬೇಯನಿಸಿದಿ ಎಲ್ಲಿ ಕಾಣೆನೋ ಶಿವ ಎಲ್ಲಿ ಕಾಣೆನೋ ಶಿವನಲ್ಲ ಬೇಯನಿಸಿದಿ ಕಲ್ಲಿನೊಳಗೆ ಪುಟ್ಟಿ ಉದರದೊಳ ಕಿಳಿದಿ ಎಲ್ಲಿ ಕಾಣೆಲ್ಲಿ ಕಾಣೆನಾ ಎಲ್ಲಮ್ಮ ನಂತಕಿನೆಲ್ಲಿ ಕಾಣೆಲ್ಲಿ ಕಾಣೆನಾ. ಇವತ್ತು ನಮ್ಮ ಶುಭೋದಯ ಕರ್ನಾಟಕ ವೀಕ್ಷಕರಿಗೆ ಒಂದು ಆಶ್ಚರ್ಯ ಅಂತ ಅನ್ನಿಸ್ಬೋದು. ಅರೆ, ಈ ಧ್ವನಿಯನ್ನು ಎಲ್ಲೋ ಕೇಳಿದ್ದೀನಲ್ಲ, ಭಾಗ್ಯಶ್ರೀ ಅವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ಎಲ್ಲಿ ನೋಡಿದ್ದಾರೆ? ನಮ್ಮ ದೂರದರ್ಶನದಲ್ಲಿಯೇ ನೋಡಿದ್ದಾರೆ. ಕಾರಣ ಇಷ್ಟೇ, ದೂರದರ್ಶನದ ನಾನಾ ವೇದಿಕೆಗಳಲ್ಲಿ ಅಂದ್ರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗ್ಯಶ್ರೀ ಅವರು ತಮ್ಮ ದನಿಯ ಮುಖೇನ ಈಗಾಗಲೇ ಕರ್ನಾಟಕದ ಜನತೆಗೆ ಚಿರಪರಿಚಿತ. ನೋಡಿ, ನಾವು ಒಂದು ಫೋಟೋ ತೋರಿಸ್ತಾ ಇದ್ದೀವಿ, ಗಾನಗರಡಿ ಅನ್ನುವಂತಹ ಕಾರ್ಯಕ್ರಮ. ಈ ಗಾನಗರಡಿಯಲ್ಲಿ ಹಾಡದಂತಹ ಗೀತೆ ನೆನಪಿದೆಯಾ? ಹಾ, ನಾನು ಅಮ್ಮ ಕಳ್ಸಿಕೊಟ್ಟ ಹಾಡುವಂತ ಜನಪದ ಒಂದು ಸೀಸನ್ ಅಲ್ಲಿ ಅಂದ್ರೆ ಸಂಚಿಕೆಯಲ್ಲಿ ಹಾಡಿದ್ದೆ. ನಾನು ಶ್ರುತಿ ಇಟ್ಕೊಬಿಡ್ತೀನಿ. ಖಂಡಿತ. ಯಾಕೆಂತಂದ್ರೆ ಈ ಗಾನಗರಡಿ ಕಾರ್ಯಕ್ರಮ ಎಷ್ಟು ಪ್ರಸಿದ್ಧಿ ಪಡೆದಿದ್ಯೋ ನಿಮ್ಮ ಗೀತೆಯೂ ಅಷ್ಟೇ ಪ್ರಸಿದ್ಧಿ ಪಡೆದಿರುತ್ತೆ. ಅಮ್ಮನಿಂದ ಕಲ್ತ ಹಾಡು, ಅದನ್ನೇ ಇಲ್ಲೂ ಕೂಡ ಹಾಡಿದೆ. ನಮ್ಮೂರ ಜಾತ್ರೆ ಬಲು ಜೋರ ಕರೆಯಾಕ ಬಂದಾರ ತವರವರ ನಮ್ಮೂರ ದ್ಯಾವಮ್ಮ ಹೆಸರಾದ ದ್ಯಾವ್ರ ಕ್ವಾಣ ಬೀಳ್ತಾವ ಜಾತ್ರೆಗ ನೂರ ಎಳಿತಾರವ ಎಳ್ಮೈಲಿ ತೇರ ತೇರಿನ ಕಳಸಕ್ಕೆ ಹೊಳೆಯೋ ಬಂಗಾರ ಕರೆಯಾಕ ಬಂದಾರ ತವರವರ. ಈ ಹಾಡು. ಇದು ಮಧುರ ಮಧುರವಿ ಮಂಜುಳ ಗಾನದಲ್ಲಿಯೂ ಕೂಡ ತಾವು ಭಾಗಿಯಾಗಿದ್ರಿ. ಯಾವ ಗೀತೆಯನ್ನು ಹಾಡಿದ್ರಿ? ಮೊದಲು ಹಾಡಿದ ಗೀತೆ ಅಲ್ಲಿ ನಾನು ತುಂಬಾ ಸೀಸನ್ಸ್ ಅಲ್ಲಿ ಹಾಡಿದ್ದೆ, ಅಲ್ಲೂ ಕೂಡ ಬೇರೆ ಬೇರೆ ಊರಲ್ಲಿ. ನಗಿಸಲು ನೀನು ನಗು ಆ ಹಾಡನ್ನ ಹಾಡಿದ್ದೆ. ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಇನ್ನು ನಮ್ಮ ಚಂದನ ವಾಹಿನಿಯ ಮರೆಯದ ಮಾಣಿಕ್ಯದಲ್ಲಿಯೂ ಕೂಡ ತಾವು ಹಾಡಿದ್ರಿ. ಹೌದು ಹೌದು. ಪುನೀತ್ ಅವರ ಪುನೀತ್ ಅವರ ಅಂದ್ರೆ ಅವರ ನೆನಪಲ್ಲಿ ಮರೆಯದ ಮಾಣಿಕ್ಯ ಅನ್ನುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದು, ಮತ್ತೆ ಸಂಬಂಧಗಳ ಕುರಿತಂತಹ ಒಂದು ಸೀಸನ್ ಅಲ್ಲೂ ಕೂಡಿದ್ದ ಆ ಹಾಡನ್ನು ಕೂಡ ಹಾಡಿದ್ದೆ. ಓಕೆ. ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಕೆನ್ನೆ ಕೃಷ್ಣನಿಗೆ ಹಾಜೇನ ಲಾಲಿ ಜಗಮಾಳೋ ಸ್ವಾಮಿಗೆ ಪದಮಾಲೆ ಲಾಲಿ 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 ಲಾಲಿ. ಈ ಹಾಡು 101 ನೆನಪು ಅನ್ನುವಂತಹ ಕಾರ್ಯಕ್ರಮದ ನೆನಪನ್ನ ಮತ್ತೆ ಮಾಡ್ಕೊಳ್ಳೋದಾದ್ರೆ ಅಲ್ಲಿ ಸ್ಪರ್ಶ ರೇಖಾ ಅವರು ಬಂದಿದ್ರು, ಅವರ ಕೆಲವು ಹಾಡುಗಳನ್ನ ಹಾಡಿದ್ದೆ. ಹಾಗೆ ಅರ್ಚನಾ ಉಡುಪ ಅವ್ರ ಮೇಡಮ್ ಕೂಡ ಅವ್ರು ಬಂದಿದ್ರು. ಆ 2 ಸೀಸನ್ಗೆ ನಾನು 101 ನೆನಪಲ್ಲಿ ಹಾಡಿದ ನೆನಪು. ಹಾಗಾದ್ರೆ ಚಂದನ ವಾಹಿನಿಗೂ ನಿಮಗೂ ಸಾಕಷ್ಟು ನಂಟಿದೆ. ನಾನು ಅದಕ್ಕೆ ಧನ್ಯವಾದ ಹೇಳಲೇಬೇಕು. ಇಲ್ಲಿಗೆ ಬಂದಾಗೆಲ್ಲ ಒಂದು ಹೊಸ ಅನುಭವ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ನನ್ನನ್ನ ಗುರುತಿಸಿ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾನು ಯಾವಾಗ್ಲೂ ದೂರದರ್ಶನ ಚಂದನ ವಾಹಿನಿಗೆ ಋಣಿಯಾಗಿರ್ತೀನಿ. ನನ್ನ ಎಲ್ಲ ಗುರ್ಸೋದು, ಓ ನೀವು ದೂರದರ್ಶನದಲ್ಲಿ ನೋಡಿದೀರಾ ಚಂದನದಲ್ಲಿ ಅಂತ, ನೀವಲ್ಲಿ ಎಂಪ್ಲಾಯ್ ಅಂತ ಕೇಳ್ತಾರೆ ಸಮ್ ಟೈಮ್ಸ್, ಬಿಕಾಸ್ ಅಷ್ಟೊಂದು ಕಾರ್ಯಕ್ರಮಗಳನ್ನ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಒದಗಿ ಬಂದಿತ್ತು. ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನೊಬ್ಬ ಇಂತಹ ಸ್ಟಾರ್ ನಟರನ್ನ ನೋಡ್ಬೇಕು ಅಂತ ಹೇಳಿ. ನೀವು ಅವ್ರ ಹತ್ರ ಹೋಗ್ತೀರಿ, ಅವ್ರೆದುರು ಅವ್ರ ಗೀತೆಯನ್ನ ಹಾಡ್ತೀರಿ, ನಿಮಗೆ ಒಂದ್ ರೀತಿ ಅದು ರೋಮಾಂಚನದ ಸಂಗತಿ ಅಂತ ಹೇಳಬಹುದು. ಅವ್ರನ್ನ ನೋಡಿದಾಗ, ಅವ್ರ ಎದುರು ನೀವು ಗೀತೆಯನ್ನ ಹಾಡಿದಾಗ
ನಿಮಗೆ ಹೇಗೆ ಭಾಸವಾಯಿತು? ನಾನು ತುಂಬ ಅದೃಷ್ಟವಂತೆ ಅಂತ ಹೇಳ್ಕೊತೀನಿ. ಬಿಕಾಸ್ ನಾನು ರೀಸೆಂಟ್ ಆಗಿ ಅಂದರೆ 2020 ಅನ್ಸುತ್ತೆ, ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಪುನೀತ್ ಸರ್ ಅವರನ್ನ ಮೀಟ್ ಮಾಡುವ ಅವಕಾಶ ನನಗೆ. ಅದು ಅವರು ನನಗೆ ಅವರು ನನಗೆ ಇಂಟ್ರೊಡಕ್ಷನ್ ಕೊಟ್ಟು ನನ್ನನ್ನು ಕರೆದಿದ್ದು, ಅವರು ಶೇಕ್ ಹ್ಯಾಂಡ್ ಮಾಡಿದ್ದು, ಹಾಡ್ತೀರೇನ್ರಿ ಲೆಕ್ಚರ್ ಕೂಡ ಹಾಡ್ತೀರೇನ್ರಿ ಅಂತ ಹೇಳಿ ಅವರು ಆ ದನಿ ಇನ್ನನಿದೆ. ಆಮೇಲೆ ಆ ಭಾಗವಹಿಸಿ ನಾನು ಅಲ್ಲಿ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದ್ದೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಹಾಡು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಈ ಹಾಡನ್ನ ಹಾಡಿ ಅವರಿಗೆ ಡೆಡಿಕೇಟ್ ಮಾಡಿದ್ದೆ. ತುಂಬಾ ಖುಷಿ ಪಟ್ಟಿದ್ರು. ಬಟ್ ಬ್ಯಾಡ್ ಲಕ್ ಆಫ್ಟರ್ ಫ್ಯೂ ಇಯರ್ಸ್, ಅದೇ ನಮ್ಮ ರೀಸೆಂಟ್ ಆಗಿ ಪುನೀತ್ ಸರ್ ಅವ್ರನ್ನ ಕಳ್ಕೊಂಡ್ವಿ. ಅದು ಅನ್ಎಕ್ಸೆಪ್ಟಬಲ್ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಅವರಿಗೆ ಅಪ್ಪು ನಮನ ಅಂತ ಕಾರ್ಯಕ್ರಮ ಕೂಡ ಆಯಿತು. ಆ ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಹಾಡನ್ನು ಡೆಡಿಕೇಟ್ ಮಾಡಿದ್ವಿ ಆ ಥರ. ಸೊ ನಾನು ಅವರ ಖುಷಿಯ ಒಂದು ಸಂದರ್ಭದಲ್ಲೂ ಕೂಡ ಅವರನ್ನ ನೋಡಿದ್ದೀನಿ. ಮತ್ತೆ ಅವರನ್ನ ಕಳ್ಕೊಂಡಾಗ ಎರಡೂ ವೇದಿಕೆಗಳಲ್ಲಿ ಹಾಡಿದ್ದು ಗೊತ್ತಿಲ್ಲ ನನಗೆ, ಅದು ಒಂದು ಅದೃಷ್ಟ ಅಷ್ಟೇ. ಮೀಟ್ ಮಾಡಿದ್ದೆ ಒಂದು ಅದೃಷ್ಟ. ಜೀವನದ ಎಲ್ಲ ಮುಖಗಳನ್ನ ನಾವು ನೋಡ್ಲೇಬೇಕಾಗತ್ತೆ. ಹೌದು ಅಲ್ವಾ? ಒಂದು ಸುಖನೂ ಇರುತ್ತೆ, ಇನ್ನೊಂದು ದುಃಖನೂ ಇರುತ್ತೆ, ಒಂದು ಪಡೆದುಕೊಳ್ತೀವಿ, ಇನ್ನೊಂದು ಕಳೆದುಕೊಳ್ತೀವಿ. ಇದೆಲ್ಲವನ್ನ ನೋಡಿದಾಗ ನಾವು ಗಟ್ಟಿತನದಿಂದ ಮತ್ತೆ ಜೀವನವನ್ನ ಸಾಗಿಸ್ಲೇಬೇಕಾಗತ್ತೆ. ಹಾಗಾಗಿ ನೀವು ಖುಷಿಯಲ್ಲೂ ಇದ್ರಿ, ದುಃಖದಲ್ಲೂ ಭಾಗಿಯಾಗಿದ್ರಿ, ಇಡೀ ಜನತೆಯ ಜೊತೆ ನೀವು ನಿಂತಿದ್ದೀರಿ, ನಮ್ಮಗಳ ಜೊತೆ ನೀವು ಇದ್ದೀರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಭಾಗ್ಯಶ್ರೀ ಅವರ ಈ ಸಂಗೀತದ ಪಯಣವನ್ನ ನೋಡಿದಾಗ ನನಗೆ ಒಂದಿಷ್ಟು ನಿಮಗೆ ಪ್ರಶ್ನೆಗಳನ್ನ ಕೇಳಬೇಕು. ಅದು ರ್ಯಾಪಿಡ್ ಫೈರ್ ತರ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಥಟ್ಟಂತ ಹೇಗೆ ಈ ಕ್ಷಣಕ್ಕೆ ಏನನ್ಸುತ್ತೋ ಅದನ್ನ ಹೇಳ್ಬೇಕು ತಾವು. ಭಾಗ್ಯಶ್ರೀ ಅವರ ಫೇವ್ರೇಟ್ ಸಿಂಗರ್, ಮೇಲ್ ಅಂಡ್ ಫೀಮೇಲ್, ಕನ್ನಡ? ಆಫ್ ಕೋರ್ಸ್ SPB ಸರ್ ಅಂಡ್ KS ಚಿತ್ರಾ ಮ್ಯಾಮ್. ತುಂಬಾ ಟ್ರೆಡಿಷನಲ್ ಆಗಿರೋದು ಇಷ್ಟ ಅಂತೆ? ಖಂಡಿತ. ನಾನು ತುಂಬಾ ಟ್ರೆಡಿಷನಲ್, ಮಾಡರ್ನ್ ಆಗು ಇದೀನಿ, ಬಟ್ ಜಾಸ್ತಿ ಟ್ರೆಡಿಷನಲ್. ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಭಾಗ್ಯಶ್ರೀ ಅವರು? ಹೌದು, ಹೇಳ್ತಾರೆ, ಇಲ್ಲ ತಕ್ಕ ಮಟ್ಟಿಗೆ ಮಾಡ್ತೀನಿ. ಟೇಸ್ಟ್ ಮಾಡಿದವರೆಲ್ಲ ಓಕೆ ಅಲ್ವಾ? ಯಾವ ರೀತಿ ಅಡುಗೆ ಮಾಡ್ಲಿಕ್ಕೆ ಇಷ್ಟ? ಮಲೆನಾಡಿನ ಏನು ಸ್ಪೆಷಲ್ ಅಡುಗೆಗಳಿದೆ, ಸ್ವೀಟ್ಸ್ ಇದೆ, ಹಲಸಿನ ಹಣ್ಣಿನ ಸೀಸನ್ ಆಗಿರ್ಬೋದು, ಆ ಥರ ಹಿಟ್ಟು ಇರ್ಬೋದು, ಆ ದೋಸೆ ಎಲ್ಲ ಇದೆಯಲ್ಲ, ಆ ಥರ ಸ್ಪೆಷಲ್ ಅಡುಗೆಗಳು. ಮತ್ತೆ ನಮ್ಮ ಮಲೆನಾಡಿನ ಎಲ್ಲ ವೆಜ್, ಬೋತ್ ವೆಜ್ ಅಂಡ್ ನಾನ್ ವೆಜ್, ಆ ಥರ ಅಡುಗೆಗಳನ್ನೆಲ್ಲ ಮಾಡಿ. ಸೋಷಿಯಲ್ ಮೀಡಿಯಾ ಜಾಸ್ತಿ ಬಳಸ್ಕೊಳ್ತಿರಂತೆ? ತುಂಬಾ ಸೋಷಿಯಲ್ ಮೀಡಿಯಾ ಜಾಸ್ತಿನೂ ಬಳಸ್ಕೋತೀನಿ, ಅದರಿಂದನೂ ಕೂಡ ನನಗೆ ತುಂಬಾ ಒಳ್ಳೊಳ್ಳೆ ರೆಕಗ್ನಿಷನ್ ಎಲ್ಲ ಸಿಕ್ಕಿರೋದು. ಇನ್ನೊಂದು ಫೋಟೋ ಶೂಟ್ ಮಾಡಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಅಂತೆ, ತುಂಬಾ ಫೋಟೋ ಶೂಟ್ ಮಾಡಿಸ್ಕೊಳ್ತಿರಂತೆ ತಾವು? ಅಫ್ಕೋರ್ಸ್ ನಾನು ಎಷ್ಟೊಂದು ಫೋಟೋಸ್ ತಗೊಂಡಿದ್ದೀನಿ ಅಂತ ನೀವೇ ನೋಡ್ತಿದ್ದೀರಾ. ಸ್ವಲ್ಪ ಫೋಟೋಗ್ರಫಿ ಹುಚ್ಚಿದೆ. ಇದು ತುಂಬಾ ಕಷ್ಟ, ಈ ಪ್ರಶ್ನೆಯನ್ನ ಕೇಳೋದು ಕಷ್ಟ, ಆಮೇಲೆ ನಿಮಗೆ ಉತ್ತರ ಕೊಡೋದು ಕಷ್ಟ. ಯಾಕೆಂದ್ರೆ ಒಬ್ಬ ಗಾಯಕಿಯಾಗಿ ಸದಾ ಗುನುಗುವಂತಹ ಗೀತೆ ಯಾವುದು ಅಂತ ಕೇಳಿದ್ರೆ ಆಯ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದು ನಮ್ಮ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ನಾವು ಯಾವ ಬೇಜಾರ್ಲಿದ್ದಾಗ ಒಂದು ಹಾಡು, ಖುಷಿಯಲ್ಲಿದ್ದಾಗ ಒಂದು ಹಾಡು, ಆ ತರ ನೆನಪಿಗೆ ಬರುವಂತಹ ಒಂದು ಗೀತೆ ಯಾವುದು? ನನ್ಗೆ ಯಾವಾಗ್ಲೂ ಯಾಕೆಂತ ಗೊತ್ತಿಲ್ಲ, ನನಗೆ ಹಿಂದಿ ಹಾಡಿದೊಂದು ಸುರುಮಯಕ್ಕೆ ಹಾಡು ನಾನು ಯಾವಾಗ್ಲೂ ಹಾಡ್ತಾ ಇರ್ತೀನಿ ಹೋಗ್ತಾ ಬರ್ತಾ. ಸುರುಮಯಕಿಯೋ ಮೇ ನನ್ನ ಮುನ್ನ ಏಕ್ निंदिया के उड़ते पाखिरे अखियों में आजा साथी रे रारी रारम रारी रम ರಾರಿ ರಾರಂ ರಾರಿ ರಂ, ಈ ಹಾಡನ್ನ ಜಾಸ್ತಿ ಗುನುಗ್ತಾ ಇರ್ತೀನಿ. ಈಗ ಸಂಗೀತವನ್ನ ತಾವು ಕಲ್ತಿದ್ದೀರಿ, ಇನ್ನೂ ಕಲಿತಾ ಇದ್ದೀರಿ, ನೀವು ಕಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ? ನಾನು ಕೆಲವರು ಅಂದರೆ ನಾನು ಇಲ್ಲಿಗೆ ಈ ಪ್ರೊಫೆಷನಲ್ ಆಗಿ ನನ್ನ ಸಂಗೀತ ವೃತ್ತಿಯನ್ನು ತಗೊಂಡಾದ್ಮೇಲೆ ಕೆಲವರು ಹೌಸ್ ವೈಫ್ಸು ಅಥವಾ ಕೆಲವು ಮಕ್ಕಳಿಗೆಲ್ಲ ನಾನು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಥ್ರೂ ಸಂಗೀತವನ್ನ ಕಲಿಸ್ತಾ ಇದ್ದೀನಿ. ಮುಂದೆ ಏನೆಲ್ಲ ಯೋಜನೆಗಳನ್ನ ಮಾಡ್ಕೊಳ್ಬೇಕು ಅಥವಾ ಮಾಡಬೇಕು ಅಂತ ಇದೆ ಸಂಗೀತ ಕ್ಷೇತ್ರದಲ್ಲಿ? ಸಂಗೀತ ಅನ್ನೋದು ಮಹಾಸಾಗರ, ನಿಮಗೆ ಗೊತ್ತಿರೋದ್ರಲ್ಲಿ ಸಾಸಿವೆ ಎಷ್ಟು ನಾವು ಹಾಡ್ತಾ ಇರೋದು. ಸಂಗೀತದಲ್ಲಿ ಬೇರೆ ಬೇರೆ ಅನೇಕ ಪ್ರಕಾರಗಳಿದೆ, ಅದನ್ನೆಲ್ಲ ಕಲ್ತ್ಕೊಬೇಕು. ಬೇರೆ ಬೇರೆ ಜಾನರ್ ಸಿಂಗಿಂಗ್ನ ಕಲ್ತ್ಕೊಬೇಕು. ಒಂದೇ ಸುಗಮ ಸಂಗೀತ, ಫೋಕ್ ಅಲ್ಲದೆ ಫಿಲ್ಮಿ ಆಗಿರಲಿ, ಬೇರೆ ಬೇರೆ ಜಾನರ್ ಹಾಡುಗಳನ್ನ ಕಲಿಬೇಕು. ಅಲ್ಲಿ ಎಷ್ಟೊಂದು ಹಾಡುಗಳನ್ನ ಕಲಿಲಿಕ್ಕಿದೆ, ಎಷ್ಟೋ ಹಾಡುಗಾರರನ್ನ ನಾವು ಅನುಸರಿಸಬೇಕಾಗಿದೆ. ಅವರಿಂದ ಆ ಪಾಂಡಿತ್ಯವನ್ನು ತಗೊಂಡು ನನ್ನನ್ನು ಯಾರು ಫಾಲೋ ಮಾಡ್ತಿದ್ದಾರೆ, ನನ್ನನ್ನೆಲ್ಲ
ಎಲ್ಲೋ ನೋಡಿ ಇವ್ರ ಹಾಗೆ ನಾನು ಕಲಿಬೇಕು ಅಂತ ನನ್ನನ್ನು ಫಾಲೋ ಮಾಡುವಂಥವ್ರು ಅಥವಾ ಇನ್ನೂ ಹಾಗೆ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರುವಂಥವ್ರ ಜೊತೆಗೆ ಒಂದು ಸಂಗೀತ ಸಂಸ್ಥೆಯನ್ನ ಕಟ್ಟಬೇಕು, ಆ ತರ ಒಂದು ಮಹತ್ವಾಕಾಂಕ್ಷೆ ಇದೆ. ಗೊತ್ತಿಲ್ಲ ಅದು ಯಾವಾಗ ಈಡೇರುತ್ತೆ ಅಂತ. ಸೊ ಆ ತರ ಒಂದು ಪ್ಲಾನ್ಸ್ ಖಂಡಿತ ಈಡೇರುತ್ತೆ. ಇದೆಲ್ಲಕ್ಕೂ ಮೂಲ ನಮಗೆ ಒಂದು ರಂಗಗೀತೆ ಬರಬೇಕು. ಇವಾಗ ನಿಮ್ಮ ದನಿಯಲ್ಲಿ ಒಂದು ರಂಗಗೀತೆಯನ್ನ ಕೇಳಬೇಕು. ತದನಂತರದಲ್ಲಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ ನಾವು. 2 ಗೀತೆ, ಒಂದು ರಂಗಗೀತೆ, ಇನ್ನೊಂದು ಜನಪದ ಗೀತೆ. ಈ 2 ಗೀತೆಯ ಮುಖೇನ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಕ್ತಾಯ ಮಾಡೋಣ. ಮೊದಲನೇದಾಗಿ ನಿಮ್ಮ ದನಿಯಲ್ಲಿ ಒಂದು ರಂಗಗೀತೆ, ನಾಗಮಂಡಲ ನಾಟಕದಲ್ಲಿ ಮೂಡಿ ಬಂದಂತಹ ಒಂದು ರಂಗಗೀತೆ. ಖಂಡಿತ. ಏನಿದು ಎಂಥ ಬೆರಗ, ಏನಿದು ಎಂಥ ಬೆರಗ, ಮಾಯಾದ ಮನದ ಭಾರ ತಗದಾಂಗ ಎನ್ನ ದ್ವಾರ. ಏನಿದು ಎಂಥ ಬೆರಗ, ಕಟ್ಟೊಡೆದು ಹರಿವ ನೀರ ದಟ್ಟೊಡವಿ ಕೊಚ್ಚಿ ಪೂರ. ಏನಿದು ಎಂಥ ಬೆರಗ, ಜೋರಾಗಿ ಮಳೆ ಸುರಿದು ಹನಿ ಹನಿಯೂ ಮುತ್ತಾಗಿ ಮುತ್ತಿನ ಮಂಟಪದಿ ರತಿಯ ಮೂರ್ತಿ, ರತಿಯ ಮೂರ್ತಿ, ರತಿಯ ಮೂರ್ತಿ. ಓ ಮಾರಾದ ಸುಕುಮಾರ ಹೂಬಾಣ ಹೊಡೆದಾನೋ, ಸುರಲೋಕ ಹೂ ಸುರದೋ ಮನದ ಪೂರ್ತಿ, ಮನದ ಪೂರ್ತಿ, ಮನದ ಪೂರ್ತಿ. ಏನಿದು ಎಂಥ ಬೆರಗ, ಓ ಏನಿದು ಎಂಥ ಬೆರಗ. ಎಸ್ ಭಾಗ್ಯಶ್ರೀ ಅವರೇ, ಬಹಳ ಖುಷಿಯಾಯಿತು. ನಿಮ್ಮ ವಿಚಾರಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಗೀತೆಗಳು, ನಿಮ್ಮ ದನಿಯಲ್ಲಿ ಮಾರ್ಮುಳಗಿದಂತಹ ಗೀತೆಗಳು ಇವತ್ತು ನಮ್ಮ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಕೊನೆಯದಾಗಿ ಜನಪದ ಗೀತೆಯ ಒಂದು ಸಾಲು ನಮ್ಮ ವೀಕ್ಷಕರಿಗೆ. ಓಕೆ, ಖಂಡಿತ. ಇಲ್ಲಿಯವರೆಗೆ ನನ್ನನ್ನು ಸಾಧಕರ ಒಂದು ವೇದಿಕೆ ಇದು. ಇಲ್ಲಿಗೆ ನನ್ನನ್ನು ಕರೆಸಿ ನನ್ನನ್ನು ಇನ್ನು ಸಂದರ್ಶಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಒಂದು ಇತ್ತೀಚೆಗೆ ಕಲಿತಂತಹ ಒಂದು ಕನ್ನಡ ಗೀತೆ ಇದು. ಸೊ ಇದನ್ನ ಒಂದೆರಡು ಲೈನ್ ಹಾಡು. ಅಮ್ಮನ ಮಡಿಲಲಿ ಅತ್ತರೆ ಕಂದನು ರಮಿಸುತ್ತ ನುಡಿವಲು ಜೋಲಾಲಿ, ನಮ್ಮೆದೆಯಲ್ಲಿಯ ನೋವಿಗೂ ನಲಿವಿಗೂ ಕನ್ನಡ ನುಡಿಗಳೇ ಜೋಕಾಲಿ. ಚಿಗುರು ಮೀಸೆಯ ಹುಡುಗನ ಒಲವಿಗೂ ಚಿಗರೆ ಕಣ್ಗಳ ಹುಡುಗಿಯ ಚೆಲುವಿಗೂ ಕಟ್ಟಿದ ಸೇತುವೆ ಕನ್ನಡ. ಉರಿ ಉರಿ ಬಿಸಿಲಿನ ಬೆವರಿನ ದಣಿವಿಗೂ ಚೂರು ಚೂರು ಹಸಿವಿನ ಕರುಳಿನ ಕೊರಳಿಗೂ ಹುಟ್ಟಿದ ಹಾಡು ಕನ್ನಡ. ಕನ್ನಡ ಜೀವದ ಮುನ್ನುಡಿ ಕನ್ನಡ. ಬಹಳಷ್ಟು ಖುಷಿಯಾಯಿತು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ಗೀತೆಗಳನ್ನು ನಿಮ್ಮ ದನಿಯಲ್ಲಿ ಕೇಳೋಣ ಅನ್ನುವಂತಹ ಮಾತಿನೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ.